ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹನ ಪ್ರೀತಿನ. ಅವತ್ತು ಗಣೇಶ ಚತುರ್ಥಿ. ಕಾಲೇಜ್ನಲ್ಲಿ ಗಣೇಶ ಸ್ಥಾಪಿಸೋಕೆ ಮೆರವಣಿಗೆ ಮಾಡಿಕೊಂಡು ಗಣೇಶನ ತರ್ತಿದ್ವಿ. ಕಾಲೇಜ್ ತಲುಪುವ ಹಾದಿಯಲ್ಲಿ ಲೇಡೀಸ್ ಹಾಸ್ಟೆಲ್ ದಾಟಿ ಹೋಗಬೇಕಿತ್ತು. ಅಲ್ಲಿ ನನ್ನ ಕಣ್ಣು ಯಾರನ್ನು ಹುಡುಕುತ್ತಿತ್ತು. ಅಷ್ಟೊಂದು ಹುಡುಗಿಯರ ಮತ್ತೆ ನಾನು ಹುಡುಕುತ್ತಿರುವ ಕಣ್ಣು ನನ್ನ ಕಣ್ಣಿಗೆ ಬೀಳುತ್ತಾ ಅಂತ ಚಿಂತೆ. ಆದರೂ ಏನೋ ಒಂದು ಆಸೆ. ಗಣೇಶ ನನ್ನ ಅರ್ಥ ಮಾಡಿಕೊಂಡ ಅನ್ನಿಸ್ತು. ಅಷ್ಟು ದೂರದಲ್ಲಿ ಅಷ್ಟು ಜನರ ಮಧ್ಯೆ ನಿಂತಿರೋ ಆ ಹುಡುಗಿ ಕಂಡಳು. ಅವಳ ಕಣ್ಣೇ ಹಾಕಿದ್ದ. ಎಲ್ಲೇ ಇದ್ರೂ ಆ ಒಂದು ಮಿಂಚು ನನ್ನ ಹತ್ರನೇ ಬಂದ ಹಾಗೆ ಆಗ್ತಾ ಇತ್ತು. ಅವಳನ್ನು ನೋಡಿದ್ದ ತಕ್ಷಣ ಏನೋ ಒಂದು ಖುಷಿ. ಅವಳು ನನ್ನನ್ನೇ ನೋಡ್ತಾ ಇದ್ದಾಳೆ ಅಂತ ಗೊತ್ತಾದ ಮೇಲೆ ಅಂತೂ ಖುಷಿ ಇನ್ನೂ ಜಾಸ್ತಿ ಆಗಿತ್ತು. ಲೇಡೀಸ್ ಹಾಸ್ಟೆಲ್ ಅಂದಮೇಲೆ ನಮ್ಮ ಹುಡುಗರನ್ನ ಕೇಳಬೇಕಾ? ಮೆರವಣಿಗೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಮ್ಯೂಸಿಕ್, ಹಾಡು, ಡ್ಯಾನ್ಸ್ ಜೋರಾಯಿತು. ನನಗೂ ಅದೇ ಬೇಕಿತ್ತು. ಡ್ಯಾನ್ಸ್ ಸ್ಟೆಪ್ಸು ಸ್ವಲ್ಪ ಜೋರಾಯಿತು. ದೇಹ ಕುಣಿತಾ ಇತ್ತು. ನೋಟ ಅವಳಲ್ಲಿ ಇತ್ತು. ಹೌದು, ದಿನ ಕಾಲೇಜ್ನಲ್ಲಿಯೂ ಹೀಗೆ ಇಬ್ಬರು ಒಬ್ಬರನ್ನೊಬ್ಬರು ದೂರದಿಂದಲೇ ನೋಡೋದು. 10 ಜನ ಎದುರಿಗೆ ಬಂದರೂ ಆಗಲೇ ಬಂದ್ಬಿಡ್ ಮಗ, ನೋಡೇ ಬಿಡ್ತೀನಿ ಅನ್ನೋ ಧೈರ್ಯ ಅವಳು ಎದುರಿಗೆ ಬಂದಾಗ ಮಾತ್ರ ಸೋತ್ ಬಿಡ್ತಿದ್ದೆ. 1-2 ತಿಂಗಳಿಂದ ಹೀಗೆ ನಡೀತಾ ಇತ್ತು. ಅಷ್ಟೊತ್ತಿಗೆ ನನ್ನ ಫೋನ್ ಗಲಾಟೆಯಲ್ಲಿ ಸೌಂಡ್ ಕೇಳ್ತಾ ಇರಲಿಲ್ಲ. ಆದರೆ ಜೋಬಲ್ಲಿ ಗುರುಗುರು ಅಂತ ವೈಬ್ರೇಷನ್ ಶುರು ಆಯಿತು. ಯಾರ್ದಪ್ಪ ಈ ಗಲಾಟೆಯಲ್ಲಿ ಅಂತ ನೋಡಿದೆ. ಅನ್ನೋನ್ ನಂಬರ್. ರಿಸೀವ್ ಮಾಡಿ ಹಲೋ ಅಂದೆ. ಆ ಕಡೆಯಿಂದ ಹಲೋ ಅಂತ ಹುಡುಗಿ ವಾಯ್ಸ್. ಹಾಂ ಹೇಳಿ, ಯಾರು? ಈ ಗಲಾಟೆಯಲ್ಲಿ ಕೇಳಿಸ್ತಾ ಇರಲಿಲ್ಲ. ಹಿರಿ 1 ನಿಮಿಷ ಅಂತ ಮೆರವಣಿಗೆಯಿಂದ ಸ್ವಲ್ಪ ದೂರ ಬಂದೆ. ಹಾಂ ಇವಾಗ ಹೇಳಿ, ಯಾರು ಮಾತಾಡೋದು ಅಂತ. ನಾನು ಕಣೋ ಪವಿ, ಗೊತ್ತಾಗಲಿಲ್ಲ ಅಂದರು. ಪವಿ ಯಾರೋ ಕಾಮನ್ ಫ್ರೆಂಡಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಆದವರು. ಯಾವಾಗಲೂ ಒಮ್ಮೆ ಮೆಸೇಜ್ ಮಾಡಿದ್ದು ಅಷ್ಟೇ, ಕಾಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಪವಿನಾ? ಹಾಂ ಹೌದ್ರಿ, ಅದೇ ಪವಿ. ಹೇಗಿದ್ದೀರಾ? ಸುಮ್ಮನೆ ಕಾಲ್ ಮಾಡಿದ್ದೆ, ಬ್ಯುಸಿ ಇದ್ದೀರಾ? ಹಾಂ ಹೌದ್ರಿ, ಒಂಥರ ಬ್ಯುಸಿನೇ. ಮೆರವಣಿಗೆ ಮಿಸ್ ಮಾಡೋ ಹಾಗಿಲ್ಲ. ಹೋ, ಏನಂತ ವಿಶೇಷ ಮೆರವಣಿಗೆಯಲ್ಲಿ? ಅದೊಂಥರ ವಿಶೇಷನೇ. ನಮ್ಮ ಹೀರೋಯಿನ್ ಹಾಸ್ಟೆಲ್ ಮುಂದೆ ಹೋಗ್ತಾ ಇದ್ದೀವಿ, ಮತ್ತೆ ಸ್ಪೆಷಲ್ ಅಲ್ವಾ? ಇರಲಿ ಬಿಡಿ, ಹೇಳಿ ನೀವೇನು ಕಾಲ್ ಮಾಡಿದ್ದು? ಸುಮ್ಮನೆ ಮಾಡಿದ್ದೆ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಹುಡುಗಿರಿರೋದೇ ಡಿಸ್ಟರ್ಬ್ ಮಾಡೋಕ್ಕಲ್ವಾ? ಇರಲಿ ಹೇಳಿ. ಮತ್ತೇನು ಸಮಾಚಾರ? ನಮ್ಮದೇನೂ ಇಲ್ಲ. ನೀವು ಹೇಳಿ, ಏನೋ ನಿಮ್ಮ ಹೀರೋಯಿನ್ ಬಗ್ಗೆ ಹೇಳ್ತಾ ಇದ್ರಿ? ಅಯ್ಯೋ ಅದೇನು ಕೇಳ್ತೀರಾ, ನಮ್ಮ ಹುಡುಗಿ ಒಂಥರ ಸ್ಟಾರ್ ತರಹ ಬರ್ತಾಳೆ, ಶೈನ್ ಆಗ್ತಾಳೆ, ಹೋಗ್ತಾಳೆ. ನಂಗೆ ಅವಳು ಮುಂದೆ ನಿಲ್ಲೋಕ್ಕೆ ಧೈರ್ಯ ಬರ್ತಿಲ್ಲ. ಪವಿ ಅವರೇ, ನಂಗೊಂದು ಹೆಲ್ಪ್ ಮಾಡಿರಿ. ನಿಮಗೆ ಗೊತ್ತಿರೋರು ಯಾರಾದರೂ ಒಳ್ಳೆ ಜ್ಯೋತಿಷ್ಯರು ಇದ್ದರೆ ಹೇಳಿ. ನಮ್ಮ ಹುಡುಗಿದು ನಮ್ಮದು ಸೆಟ್ ಆಗುತ್ತಾ? ಅಲ್ಲ, ಸೆಟ್ ಆಗೋಕ್ಕೆ ಏನು ಮಾಡಬೇಕು ಅಂತ ಕೇಳಬೇಕು. ನಿಮಗೆ ಏನಾದರೂ ಈ ಪೂಜೆ ರಥ ಗೊತ್ತಿದ್ರೆ ಹೇಳಿ, ಮಾಡೋಣ. ಬಟ್ ನಂಗೆ ಅವಳು ಬೇಕ್ರಿ. ಆ ಕಡೆಯಿಂದ ಏನೂ ಅನ್ಸರಿಲ್ಲ, ಬರೀ ನಗ್ತಾ ಇದ್ದಾರೆ. ಆ ನಗು ಯಾಕೋ ಡಿಸ್ಟರ್ಬ್ ಮಾಡೋ ಹಾಗಿತ್ತು. ಕಣ್ಣೆದುರು ಇರುವ ನೋಟವನ್ನು ಮರೆಸುವ ಹಾಗಿತ್ತು ಆ ನಗು. ಒಂದು ಕ್ಷಣ ಏನೋ ಮಿಸ್ ಹೊಡಿತಾ ಇದೆ ಅನ್ನಿಸ್ತು. ಆದರೆ ಬೇಡ, ಎದುರಿಗೆ ನಮ್ಮ ಹುಡುಗಿ ಇರೋವಾಗ. ಸರಿ ಪವಿ, ನಾನಿವಾಗ ಹೋಗಬೇಕು, ಮತ್ತೆ ಸಿಗ್ತೀನಿ. ಆದರೆ ನಾ ಹೇಳಿದ್ದು ಮರಿಬಿಡಿ, ಬಾಯ್ ಅಂತ ಹೊರಟೆ. ರಾತ್ರಿ ರೂಮ್ಗೆ ಹೋಗಿ ಮಲಗದ ಮೇಲೆ ಏನೋ ಗೊಂದಲ. ದಿನ ಕಾಡಿಸ್ತಾ ಇದ್ದ ಆ ನೋಟ. ಬಟ್ ಇವತ್ತು ಮಾತಾಡಿದ್ದು ಪವೀಳ ನಗು ಅದನ್ನೇ ಮರೆಸ್ತಾ ಇದೆ ಅಲ್ಲ. ಅಯ್ಯೋ ದೇವ್ರೆ, ಬಿಡಪ್ಪ, ಈ ಹುಡುಗಿ ಸಹವಾಸ ಅಂತ ಮುಸ್ಕೊದ್ದು ಮಲಗಿದೆ. ಡೈಲಿ ರೊಟೀನ್. ಜಾನುನ ನೋಡೋದು, ನಗೋದು, ಕ್ಲಾಸ್ಗೆ ಹೋಗೋದು. ಮತ್ತೆ 1 ವಾರ ಕಳೀತು. ಯಾಕೋ ಪವಿ ನೆನಪಾದ್ಲು. ಬಟ್ ಅವತ್ತು ಆ ಗಲಾಟೆಯಲ್ಲಿ ನಂಬರ್ ಸೇವ್ ಮಾಡಿರಲಿಲ್ಲ. ಪವಿ ನಂಬರ್ ನನ್ನ ಫ್ರೆಂಡ್ ಕವಿಶ್ ಹತ್ರ ಇರುತ್ತೆ. ಬಟ್ ಅವನ ಹತ್ತಿರ ಹೀಗೆ ಕೇಳೋದು. ಅವನು ನಮ್ಮ ಬಗ್ಗೆ ತಪ್ಪು ತಿಳಿಬಾರ್ದು. ಏನು ಮಾಡೋದು ಅಂತ ತಿಳಿಲಿಲ್ಲ. ಒಂದಿನ ಕವಿಶ್ ನನ್ನ ರೂಮ್ಗೆ ಬಂದಾಗ, ದೋಸ್ತ್ ನನ್ನ ಫೋನ್ ಸಿಗ್ತಿಲ್ಲ, ನಿನ್ನ ಫೋನಿಂದ ರಿಂಗ್ ಮಾಡ್ತೀನಿ, ಲಾಕ್ ಓಪನ್ ಮಾಡಿಕೊಡೋ ಅಂತ ಓಪನ್ ಮಾಡಿಸಿದೆ. ಹೇಗೋ ಮಾಡಿ ಪವಿ ನಂಬರ್ ಹುಡುಕಿಬಿಟ್ಟೆ. ಆದರೆ ತಪ್ಪು ಮಾಡಿದ್ನಾ ಅಂತ ಬೇಜಾರಾಗಿತ್ತು. ಆದರೆ ನನ್ನ ಉದ್ದೇಶ ಕೆಟ್ಟದ್ದಲ್ಲ. ಸೊ ಯಾಕೆ ಚಿಂತೆ ಮಾಡೋದು ಅಂದ್ಕೊಂಡು ಸುಮ್ಮನಾದೆ. ನಂಬರ್ ಏನೋ ಸಿಕ್ಕಿತು. ಫಸ್ಟ್ ಕಾಲ್ ಮಾಡೋದು ಬೇಡ ಅಂತ ಮೆಸೇಜ್ ಮಾಡಿದೆ. ಸ್ವಲ್ಪ ಹೊತ್ತು ಏನೂ ರಿಪ್ಲೈ ಬರಲಿಲ್ಲ. ಹೋಗಲಿ ಅಂತ ಸುಮ್ಮನಾದೆ. ನೆಕ್ಸ್ಟ್ ಏನು ಹಾಗೆ ಆಗಿತ್ತು. ಅವರು ಆನ್ಲೈನಲ್ಲಿ ಇದ್ದರೂ ರಿಪ್ಲೈ ಮಾಡಲಿಲ್ಲ. ಧೈರ್ಯ ಮಾಡಿ ಕಾಲ್ ಮಾಡಿದೆ.
ಆ ಕಡೆಯಿಂದ ಹಲೋ ಅನ್ನೋ ಧ್ವನಿ. ಬಟ್ ಆ ಧ್ವನಿಯಲ್ಲಿ ಅವತ್ತು ಇದ್ದ ಖುಷಿ ಹುರುಪು ಇವತ್ತಿರಲಿಲ್ಲ. ಇದು ಪವಿ ಅವರೇನಾ? ಬೇರೆ ಯಾರಾದ್ರೂನಾ? ನಾನೇ ಪವಿ. ಹೇಳಿ ಗೌರವ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವ್ಯಾಕೆ ತುಂಬ ಡಲ್ ಆಗಿದ್ದೀರಾ? ಹಾಗೇನೂ ಇಲ್ಲ, ಸ್ವಲ್ಪ ತಲೆನೋವು ಅಷ್ಟೇ. ಓ ಹೌದಾ, ಸ್ವಲ್ಪ ಅದು ಇದು ಊಟ ತಿಂಡಿ ಎಲ್ಲ ಕೇಳಿ ಸರಿ ಮತ್ತೆ ಸಿಗೋಣ ಅಂತ ಕಾಲ್ ಕಟ್ ಮಾಡಿದ್ರು. ಬಟ್ ಅವತ್ತಿನ ನಗು ಮಿಸ್ ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ತಲೆನೋವು ಕಮ್ಮಿ ಆಗಿದೆಯಾ, ಮಾತ್ರೆ ತಗೊಂಡ್ರಾ ಅಂತ ಮೆಸೇಜ್ ಮಾಡಿದೆ. ಈ ಸರಿ ರಿಪ್ಲೈ ಬಂತು. ಅವರ ಮಾತಿಂದ ಅವರು ಏನೋ ನೋವಲ್ಲಿ ಇದ್ದಾರೆ ಅನ್ನಿಸ್ತು. ಹಾಗೆ ಅದು ಇದು ಚಾಟಿಂಗ್ ಜಾಸ್ತಿ ಆಗಿತ್ತು. ಅವರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನು ಸಾಲ್ವ್ ಮಾಡಿದ್ದು ಆಗಿತ್ತು. ಹೀಗೆ ಮಾತು ಕತೆ ಹರಟೆ ಸಲಿಗೆ ಜಾಸ್ತಿ ಆಗಿತ್ತು. ಹೋಗಿ ಬನ್ನಿ ಇರೋ ಕಡೆಯೆಲ್ಲ ಹೋಗೋ ಬಾ ಬಂದಿತ್ತು. ಒಂದು ಒಳ್ಳೆ ಸ್ನೇಹ ಮೂಡಿತ್ತು. ಈ ಕಡೆ ಜಾನು ವಿಷಯದಲ್ಲಿ ಏನೂ ಡೆವಲಪ್ಮೆಂಟ್ಸ್ ಆಗಲಿಲ್ಲ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಜಾನು ಬಂದು ನನ್ನ ಮುಂದೆ ನಿಂತ್ಕೊಂಡು, ಹಾಯ್, ಏನು ಇತ್ತೀಚೆಗೆ ಫೋನಲ್ಲೇ ಬ್ಯುಸಿ ಇರ್ತೀಯಾ? ಈ ಕಡೆ ನೋಡೋದೇ ಇಲ್ಲ? ತಗೋ, ಇದು ನನ್ನ ನಂಬರ್, ಈವ್ನಿಂಗ್ 7ಗೆ ಕಾಲ್ ಮಾಡು ಅಂತ ಹೇಳಿ ಹೋದ್ಲು. ಸುತ್ತಲೂ ಇದ್ದ ಫ್ರೆಂಡ್ಸ್ ಎಲ್ಲ ಮಚ ಲಾಡು ಬಂದು ಬಾಯಿಗೆ ಬಿತ್ತ ಅಂತ ರೇಗಿಸಿದ್ದು. ನನಗೂ ತುಂಬ ಎಕ್ಸೈಟ್ಮೆಂಟ್. ಸಂಜೆ 7 ಗಂಟೆ ಬೇಗ ಆಗಲಿ ಅಂತ ಕಾಯ್ತಲಿದ್ದೆ. 6:30ಕ್ಕೆಲ್ಲ ಪವಿ ನೆನಪಾಯಿತು. ಜಾನು ವಿಷಯ ಅವಳಿಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಪಿಕ್ ಮಾಡಲಿಲ್ಲ. 5 ನಿಮಿಷ ಬಿಟ್ಟು ವಾಪಸ್ ಕಾಲ್ ಬಂತು. ಸಾರಿ ಕಣೋ, ಹಾಸ್ಪಿಟಲಲ್ಲಿ ಇದ್ದೀನಿ, ಅದಕ್ಕೆ ಪಿಕ್ ಮಾಡಲಿಲ್ಲ. ಹಾಸ್ಪಿಟಲ್? ಯಾಕೆ, ಏನಾಯಿತು? ಹುಷಾರಾಗಿದ್ದೀಯಾ ತಾನೇ? ನಾನು ಹುಷಾರಾಗಿದ್ದೀನಿ ಕಣೋ, ಆದರೆ ಅಮ್ಮಂಗೆ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಅಂತ ಅಂದರು. ಅದಕ್ಕೆ ಕರ್ಕೊಂಡು ಬಂದ್ವಿ. ಡಾಕ್ಟರ್ ಏನೂ ಹೇಳ್ತಾ ಇಲ್ಲ. ಅಪ್ಪ ಬೇರೆ ಊರಲ್ಲಿಲ್ಲ. ನನಗೆ ತುಂಬ ಭಯ ಆಗ್ತಾ ಇದೆ. ಅಯ್ಯೋ, ಏನೂ ಆಗಲ್ಲಮ್ಮ, ನೀನು ಧೈರ್ಯ ತಂದ್ಕೋ. ದೂರದ ಊರಲ್ಲಿದ್ದರೂ ಫೋನಲ್ಲಿ ನಿನ್ನ ಜೊತೆ ಇರ್ತೀನಿ ಅಂತ ಸಮಾಧಾನ ಮಾಡೋದ್ರಲ್ಲಿ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಜಾನುಗೆ ಕಾಲ್ ಮಾಡೋದು ಮರೆತೇ ಹೋಗಿಬಿಟ್ಟಿತ್ತು. ಪವಿ ಅಮ್ಮನ್ನ ವಾರ್ಡ್ಗೆ ಶಿಫ್ಟ್ ಮಾಡಿ ಅವರ ಅಪ್ಪ ಊರಿಂದ ಬರೋವರೆಗೂ ಅವಳಿಗೆ ಕಾಲ್ ಮೆಸೇಜ್ ಮಾಡ್ತಾ ಇದ್ದೆ. ಅವಳು ಸ್ವಲ್ಪ ಕಂಫರ್ಟ್ ಆದಮೇಲೆ ಅವಳಿಗೆ ಮಲ್ಲಿಗೆ ರೆಸ್ಟ್ ಮಾಡಿ ತುಂಬ ಸ್ಟ್ರೆಸ್ ಆಗಿದ್ದೀಯಾ, ಗುಡ್ ನೈಟ್ ಅಂತ ಹೇಳೋದ್ರಲ್ಲೇ 11 PM. ಆಮೇಲೆ ನೆನಪಾದದ್ದು ಜಾನು. ಇದೇನಾಯ್ತಪ್ಪ, ನನಗೆ ಇಷ್ಟೊತ್ತು ನೆನಪೇ ಇರಲಿಲ್ಲ. ಪವಿ ನನ್ನ ಒಳ್ಳೆ ಫ್ರೆಂಡ್ ಆಗಿದ್ದಾಳೆ. ಅವಳಿಗೆ ಈ ಪರಿಸ್ಥಿತಿಯಲ್ಲಿ ಸಪೋರ್ಟ್ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ? ಜಾನು ಜೊತೆ ನಾಳೆ ಮಾತಾಡಬಹುದು ಅಂತ ಮಲಗಿದೆ. ಬೆಳಗ್ಗೆ ಎದ್ದು ಪವಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿ ಅವಳ ಬಗ್ಗೆ, ಅವಳ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸಿಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೊರಟೆ. ದಿನ ಕಾಲೇಜ್ ಕ್ಯಾಂಪಸಲ್ಲಿ ಕಣ್ಣಲ್ಲೇ ಕೊಲ್ಲುತ್ತಾ ಇದ್ದ ಪವಿ ನಮ್ಮ ಹಾಸ್ಟೆಲ್ ಕಾರ್ನರಲ್ಲಿ. ನಿಜವಾಗೂ ಕೊಂದೇ ಬಿಡ್ತಾಳೇನೋ ಅನ್ನೋವಷ್ಟು ಕೋಪ ಕಣ್ಣಲ್ಲಿ. ಹಬ್ಬ, 1 ನಿಮಿಷ ಎದೆ ಬಡಿತಾ ನಿಂತೋಯ್ತು. ಸದ್ಯ ಜೊತೆಗೆ ಫ್ರೆಂಡ್ಸ್ ಯಾರೂ ಇರಲಿಲ್ಲ. ಇದ್ದಿದ್ರೆ ನಾನು ಅವಳಿಗೆ ಹೆದರಿದ್ದನ್ನು ಕಾಲೇಜ್ ತುಂಬ ಸುದ್ದಿ ಮಾಡಿರೋರು. ನಾನು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಮುಂದೆ ಹೋಗ್ತಾ ಇದ್ದೆ. ಅವಳು ಜೋರಾಗಿ ಬಂದು ನನ್ನ ಮುಂದೆ ನಿಂತಳು. ನಿನ್ನೆ ಯಾಕೆ ಕಾಲ್ ಮಾಡಲಿಲ್ಲ? ನಾನಾಗೆ ಬಂದು ನಂಬರ್ ಕೊಟ್ಟು ಕಾಲ್ ಮಾಡು ಅಂದರೂ ಮಾಡಲಿಲ್ಲ ನೀನು. ಅಷ್ಟು ಆಟಿಟ್ಯೂಡ್ ಅಲ್ವಾ? ನಾನು ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಹೇಳಿದ್ದೆ ನೀನು ಫೋನ್ ಮಾಡ್ತೀಯಾ ಅಂತ. ಅವ್ರ ಮುಂದೆ ನನಗೆ ಎಷ್ಟು ಇನ್ಸಲ್ಟ್ ಆಯಿತು ಗೊತ್ತಾ ಅಂತ ರೇಗಾಡಿದ್ಲು. ಇದೇನಪ್ಪ, ನಾವಿಬ್ಬರು ಸರಿಯಾಗಿ ಮಾತಾಡಿಲ್ಲ. ನಾನು ಅವಳಿಗೆ ಇನ್ನೂ ಪ್ರಪೋಸ್ ಮಾಡಿಲ್ಲ, ಈವಾಗಲೇ ಹಿಂಗೆ ಆಡ್ತಾ ಇದ್ದಾಳಲ್ಲ, ಏನು ಇವಳ ಕತೆ ಅಂತ ಗೊಣಗಿದೆ. ಅವಳು ಅದನ್ನೇನು ಕೇಳಿಸ್ಕೊಳ್ದೆ, ನೋಡು ಇವತ್ತು ಸಂಜೆ ನೀನು ನನಗೆ ಕಾಲ್ ಮಾಡಲೇಬೇಕು, ಇಲ್ಲ ಅಂದರೆ ಏನು ಮಾಡ್ತೀನಿ ನೋಡು ಅಂತ ಕೋಪ ಮಾಡಿಕೊಂಡು ಹೊರಟೆ ಹೋದ್ಲು. ನಾನು ಕನ್ಫ್ಯೂಸ್ ಆದೆ. ಬಟ್ ನಾವು ಪ್ರಪೋಸ್ ಮಾಡದೇ ಇದ್ರೂ ಇಬ್ಬರು ಒಳಗೊಳಗೆ ಇಷ್ಟಪಡ್ತಾ ಇರೋದು ನಿಜ ಅಲ್ವಾ? ಇರಲಿ, ಇವತ್ತು ಮಿಸ್ ಮಾಡದೆ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಕಾಲೇಜ್ಗೆ ಹೋಗಿ ವಾಪಸ್ ರೂಮ್ಗೆ ಬಂದು ಪವಿಗೆ ಮೆಸೇಜ್ ಮಾಡಿದೆ. ಬೆಳಗ್ಗೆ ನಡೆದ ಜಾನು ವಿಷಯ ಎಲ್ಲ ಪವಿಗೆ ಹೇಳಿದೆ. ಅವಳು ನನಗೆ ಬೈದು ಬುದ್ಧಿ ಹೇಳಿದ್ಲು. ಇಷ್ಟು ದಿವಸ ಅವಳಿಗೋಸ್ಕರ ಅಷ್ಟು ಕಾಯ್ತಾ ಇದ್ದೆ, ಮತ್ತೆ ಈಗ ಅವಕಾಶ ಸಿಕ್ಕಾಗ ಹೀಗೆ ಮಾಡಿದ್ದೀಯಾ? ಪಾಪ, ಅವಳಿಗೆ ಎಷ್ಟು ನೋವಾಯಿತೋ ಏನೋ. ಅದು ನನ್ನಿಂದಾಗಿ ಹೀಗೆಲ್ಲ ಆಗಿದ್ದು ನನಗೆ ತುಂಬ ಬೇಜಾರಾಗಿದೆ, ಸಾರಿ ಅಂತ ನೊಂದುಕೊಂಡಳು. ಅರೇ ಇಲ್ಲ ಬಿಡಿ, ಇವತ್ತು ಮಾತಾಡ್ತೀನಿ, ಅವಳನ್ನು ಹೇಗೋ ಕನ್ವಿನ್ಸ್ ಮಾಡ್ತೀನಿ, ಯು ಡೋಂಟ್ ವರಿ ಅಂತ ಅವಳಿಗೆ ಸಮಾಧಾನ ಮಾಡಿದೆ. ಸಂಜೆ ಸುಮಾರು 6 ಗಂಟೆ. ಫೋನ್ ನಂಬರ್ ಡಯಲ್ ಮಾಡಿದ್ದೀನಿ. ಬಟ್ ಕಾಲ್ ಮಾಡೋಕ್ಕೆ ಧೈರ್ಯ ಬರ್ತಾ ಇಲ್ಲ.
ಏನಂತ ಮಾತಾಡಬೇಕು, ಹೀಗೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳಿತಾ ಇಲ್ಲ. ಆಗಿದ್ದಾಗಲಿ ಅಂತ ಕಾಲ್ ಮಾಡಿದೆ. ನನ್ನ ಕಾಲ್ಗೆ ವೆಯ್ಟ್ ಮಾಡ್ತಾ ಫೋನ್ನ ಕೈ ಒಳಗೆ ಇಟ್ಕೊಂಡಿದ್ಲು ಅನ್ಸುತ್ತೆ. ಒಂದೇ ರಿಂಗ್ಗೆ ಕಾಲ್ ರಿಸೀವ್ ಆಗಿತ್ತು. ಆ ಕಡೆ ಜಾನು ಫುಲ್ ಖುಷಿಯಿಂದ, ಹಲೋ, ಇವಾಗಾದರೂ ಫೋನ್ ಮಾಡಿದೆ ಅಲ್ವಾ? ಥ್ಯಾಂಕ್ ಯು. ಸಾರಿ, ಮಾರ್ನಿಂಗ್ ಸ್ವಲ್ಪ ಜೋರಾಗಿ ಮಾತಾಡಿದೆ, ನಿಂಗೆ ಬೇಜಾರಾಗಿತ್ತಾ? ಹೋಗ್ಲಿ ಬಿಡು, ಟೀ ಆಯ್ತಾ ಅಂತ ಒಂದೇ ಉಸಿರಲ್ಲಿ ನನ್ನ ಉತ್ತರಕ್ಕೂ ಕಾಯದೆ ಪಟ್ಪಟ ಅಂತ ಮಾತಾಡ್ತಿದ್ದಾಳೆ. ಗೌರವ್, ಹೇಳು, ಏನಾದರೂ ಮಾತಾಡು. ಕಾಲೇಜಲ್ಲಿ ಫುಲ್ ಹವಾ ಮೇಂಟೈನ್ ಮಾಡ್ತೀಯಾ? ಸೀನಿಯರ್ಸ್ಗೆಲ್ಲ ಹವಾಜ್ ಆಗ್ತೀಯಾ ಅಂತೆ? ಹೀಗೇನು ಎಷ್ಟು ಸೈಲೆಂಟ್ ಇದ್ದೀಯಾ? ಹಾಗೇನಿಲ್ಲ, ಇದೆಲ್ಲ ನಿಂಗೆ ಯಾರು ಹೇಳಿದ್ರು? ನಾನೇನು ಕಾಲೇಜ್ ರೌಡಿನೂ ಅಲ್ಲ, ಹೀರೋನೂ ಅಲ್ಲ. ನಾನಾಗೆ ಯಾರ ತಂಟೆಗೂ ಹೋಗೋದಿಲ್ಲ. ಸುಮ್ಮನೆ ನಮ್ಮ ತಂಟೆಗೆ ಬಂದರೆ ಮಾತ್ರ ಬಿಡೋದಿಲ್ಲ ಅಷ್ಟೇ. ಹೋ, ಇಷ್ಟಾದರೂ ಮಾತಾಡಿದೆ ಅಲ್ಲ, ಥ್ಯಾಂಕ್ಸ್. ಮತ್ತೆ ಅಂತ ಮಾತು ಮುಂದುವರೆಸಿದಳು. ಅವಳು ಹೇಳೋದು ನಾನು ಕೇಳಿಸ್ಕೊಳ್ಳೋದು ಅಷ್ಟೇ. ಮಧ್ಯ ಮಧ್ಯ ಹಾ ಹೂ ಅಷ್ಟೇ. 30 ನಿಮಿಷ ಏನು ಮಾತಾಡಿದ್ವಿ ಅಂತಾನೆ ಗೊತ್ತಾಗಲಿಲ್ಲ. ಒಂಥರಹ ಹುಡುಗಿಯರ ವಿಷಯಕ್ಕೆ ನಾನು ಸ್ವಲ್ಪ ಹಾಗೆ ಮೆಕ್ಯಾನಿಕಲ್ ಬ್ರಾಂಚ್, ಸೊ ಸ್ವಲ್ಪ ಹುಡುಗಿಯರಿಂದ ದೂರನೇ. ಕಾಮನ್ ಫ್ರೆಂಡ್ಸ್ ಸಾಕಷ್ಟು ಜನ ಹುಡುಗಿಯರು ಇದ್ದರು. ಹಾಗೆ ಎದುರಿಗೆ ಸಿಕ್ಕಾಗ ಹಲೋ ಹಾಯ್ ಅಷ್ಟೇ. ಇತ್ತೀಚೆಗೆ ಪರಿಚಯ ಆದ ಪವಿ ಜೊತೆ ಸ್ವಲ್ಪ ಕಂಫರ್ಟಾಗಿ ಮಾತಾಡ್ತಾ ಇದ್ದೆ. ಅವಳನ್ನು ಒಂದು ಸಾರಿನೂ ನೋಡಿರಲಿಲ್ಲ. ಅವಳು ನನ್ನ ನೋಡಿರಲಿಲ್ಲ. ಫೇಸ್ಬುಕ್ ವಾಟ್ಸಪ್ ಹಾವಳಿ ಇರಲಿಲ್ಲ ಆವಾಗ. ಮೇಲಲ್ಲಿ ಹೇಗೋ ನೋಡಬಹುದಿತ್ತು. ಬಟ್ ನಾನು ಯಾವಾಗೂ ಕೇಳಿರಲಿಲ್ಲ, ಅವಳು ಕೇಳಿರಲಿಲ್ಲ. ಆದರೆ ಜಾನು ವಿಷಯ ಹಾಗಲ್ಲ. ನನ್ನ ಜೂನಿಯರ್, IS ಬ್ರಾಂಚ್, ಸೆಕೆಂಡ್ ಸೆಮ್. ಬಟ್ ನನ್ನ ಕಣ್ಣಿಗೆ ಬಿದ್ದಿದ್ಲು. ನಾನು ಅವಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇತ್ತೀಚೆಗೆ. ಅವಳ ನೋಟದಲ್ಲಿ ಏನೋ ಅಟ್ರಾಕ್ಷನ್ ಇತ್ತು. ಆ ನಗು ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇತ್ತು. ದೂರ ಇದ್ದರೆ ನೋಡಬೇಕು ಅನ್ನಿಸ್ತಾ ಇತ್ತು. ಹತ್ರ ಬಂದರೆ ಭಯ ಆಗಿ ಓಡಿ ಹೋಗಿಬಿಡೋಣ ಅನ್ನಿಸ್ತಾ ಇತ್ತು. ಫುಲ್ ಫಿಲ್ಮ್ ರೇಂಜ್ಗೆ ಹೋಗ್ತಾ ಇತ್ತು ನನ್ನ ಲೈಫ್. ಓಕೆ ಜಾನು ಎಂದು ಕಾಲ್ ಕಟ್ ಮಾಡ್ತಾ ಇದ್ದ ಹಾಗೆ ಇಮ್ಮಿಡಿಯೇಟ್ಲಿ ಪವಿಗೆ ಮೆಸೇಜ್ ಮಾಡಿದೆ. ನಡೆದದ್ದೆಲ್ಲ ಹೇಳಿದೆ. ಅವಳ ಮುಂದೆ ಕೋಲೆ ಬಸವನ ತರಹ ತಲೆ ಅಲ್ಲಾಡಿಸ್ತಾ ನಿಂತಿದ್ದು, ಬರೀ ಹೂವ ಅಷ್ಟೇ ಮಾತಾಡಿದ್ದು ಕೇಳಿ ಅವಳು ನಗು ಅಂದರೆ ನಗು. ಆವಾಗ ನಾನು ಫುಲ್ ಜೋರಾಗಿ ಸೀರಿಯಸ್ ಆಗಿ ಪವಿಗೆ ವಾರ್ನಿಂಗ್ ಮಾಡಿದೆ. ಪವಿ, ಹೀಗೆಲ್ಲ ಪದೇ ಪದೇ ನಗಬೇಡ. ನಿನ್ನ ನಗು ಸರಿ ಇಲ್ಲ, ನನಗೆ ತುಂಬ ಡಿಸ್ಟರ್ಬ್ ಮಾಡುತ್ತೆ, ಕನ್ಫ್ಯೂಸ್ ಮಾಡುತ್ತೆ, ಹುಚ್ಚಿಡಿಸುತ್ತೆ ಅಂತ. ಅವಳು ಇನ್ನೂ ಜೋರಾಗಿ ನಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತೋರಿಸ್ಬಿಟ್ಟೆ ಅಲ್ಲ ನಿಮ್ಮ ಹುಡುಗರ ಬುದ್ಧಿ, ಫ್ಲರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅಂತ ಉಸಿಕೋಪ ಮಾಡಿಕೊಂಡಳು. ಅಯ್ಯೋ ಪವಿ, ಇಲ್ಲ, ನಾನು ಆ ತರಹ ಹುಡುಗ ಅಲ್ಲ ಕಣೆ, ಪ್ಲೀಸ್ ತಪ್ಪು ತಿಳ್ಕೊಬೇಡ. ಏನೋ ಹೇಳಬೇಕು ಅನ್ನಿಸ್ತು ಹೇಳಿದೆ, ಸಾರಿ ಅಂದೆ. ಅವಳು ಪರವಾಗಿಲ್ಲ ಬಿಡು, ಫ್ರೆಂಡ್ಶಿಪ್ ಕಿಯಾತೋ ನಿಭಾನ ಹೇ ಪಡೇಗ ಅಂತ ನಕ್ಕು ಸುಮ್ಮನಾದ್ಲು. ಪವಿ ಜೊತೆ ಸ್ನೇಹ ಗಟ್ಟಿಯಾಗುತ್ತಾ ಹೋಯಿತು. ಅವಳ ಮಾತು, ನಗು, ಮುಗ್ಧತೆ, ಸರಳ ವ್ಯಕ್ತಿತ್ವ ನನಗೆ ಹಿಡಿಸಿತ್ತು. ಅವಳು ಮನೆಯಲ್ಲೇ ಇದ್ದಿದ್ದರಿಂದ ಕಾಲ್ ಕಡಿಮೆ, ಆವಾಗವಾಗ ಮೆಸೇಜ್ ಮಾಡ್ತಾ ಇದ್ಲು. ಜಾನೂನು ತುಂಬ ಒಳ್ಳೆ ಹುಡುಗಿ, ಬಟ್ ಸಮ್ ಎಕ್ಸಾಮ್ ಟೈಮ್, ಸೊ ಜಾಸ್ತಿ ಮೆಸೇಜ್ ಕಾಲೆಲ್ಲ ಬೇಡ ಅಂತ ಒಪ್ಪಂದ ಮಾಡಿಕೊಂಡ್ರಿ. ನಾವು ನಮ್ಮ ಮನಸ್ಸಲ್ಲಿ ಇರುವ ಭಾವನೆಯನ್ನು ಶೇರ್ ಮಾಡಿಕೊಂಡಿಲ್ಲ. ಕಾಲೇಜಲ್ಲಿ ಸಿಕ್ಕಾಗ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಮೊದಲೇ ಅವಳು ಹಾಸ್ಟೆಲಲ್ಲಿ ಇರುವ ಹುಡುಗಿ, ಸುಮ್ಮನೆ ಗಾಸಿಪ್ ಮಾಡ್ತಾರೆ ಅಂತ ಭಯ. ಸೊ ಆವಾಗವಾಗ ಕಾಲ್ಸ್, ಮೆಸೇಜ್ ಅಷ್ಟೇ. ಜಾನು ಜೊತೆ ಮಾತಾಡಿದ್ದು, ಮೆಸೇಜ್ ಮಾಡಿದ್ದು ವಿಷಯ ಎಲ್ಲ ಪವಿಗೆ ಹೇಳ್ತಾ ಇದ್ದೆ. ಆದರೆ ಪವಿ ಬಗ್ಗೆ ಜಾನುಗೆ ಏನೂ ಹೇಳಿರಲಿಲ್ಲ. ಅಂದ ಹಾಗೆ ಪವಿ ಬಗ್ಗೆ ಏನೂ ಹೇಳಿಲ್ಲ ಅಲ್ವಾ? ಅವಳದು ತುಮಕೂರು, ಅವಳು BBA ಫಸ್ಟ್ ಇಯರ್ ಇದ್ಲು. ತಂದೆ ತಾಯಿ ಇಬ್ಬರು ತಂಗಿಯರು. ನಮ್ಮದು ಬಳ್ಳಾರಿ, ಇಂಜಿನಿಯರಿಂಗ್ 3rd ಇಯರ್. ಅಪ್ಪ ಅಮ್ಮ ಮತ್ತು 2 ಅಣ್ಣಂದಿರು. ಎತ್ತಡ ಮಾಮರ ಎತ್ತಡ ಕೋಗಿಲೆ, ಎತ್ತಿಂದೆತ್ತ ಸಂಬಂಧವಯ್ಯ ಅನ್ನೋ ಹಾಗೆ ತುಮಕೂರಲ್ಲಿ, ಬಳ್ಳಾರಿಯಲ್ಲಿ ಹೇಗೋ ಫೋನಲ್ಲಿ ಇಬ್ಬರು ಒಳ್ಳೆ ಸ್ನೇಹಿತರಾಗಿದ್ವಿ. ನನ್ನ ಪೇರೆಂಟ್ಸ್ಗೂ ಪವಿ ಪೇರೆಂಟ್ಸ್ಗೂ ಸಿಮಿಲಾರಿಟಿ ಇತ್ತು. ಅದೇನು ಅಂದರೆ ಅವರಿಗೂ 3 ಜನ ಮಕ್ಕಳು, ಇವರಿಗೂ 3 ಜನ ಮಕ್ಕಳು. ಹಾಂ, ಜಾನು ಪವಿ ಇಬ್ಬರು ಪಾರ್ಟ್ ಆಫ್ ಡೈಲಿ ರೊಟೀನ್ ಆಗಿದ್ರು. ಫ್ರೆಂಡ್ಸ್ ಕೈಗೆ ಸಿಗೋದು ಕಮ್ಮಿ ಮಾಡಿದ್ದೆ. ಸಂಜೆ ಕಾಲೇಜ್ ಸಮೀಪ ಇದ್ದ ನಮ್ಮ ಫ್ರೆಂಡ್ಸ್ ಅಡ್ಡಕ್ಕೆ ಹೋಗೋದೇ ನಿಲ್ಲಿಸಿಬಿಟ್ಟಿದ್ದೆ. ತುಂಬ ಕ್ಲೋಸ್ ಫ್ರೆಂಡ್ಸ್ಗೆ ಜಾನು ವಿಷಯ ಗೊತ್ತಿತ್ತು, ಆದರೆ ಪವಿ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಮಗ, ಹುಡುಗಿ ಬಂದಮೇಲೆ ನಾವೆಲ್ಲ ಬೇಡ ಅಲ್ಲ, ಇವತ್ತು ಅಡ್ಡಾಗೆ ಬಂದರೆ ಸರಿ ಮಚ್ಚ, ಇಲ್ಲ ಅಂದರೆ ಫೋನ್ ಹೊತ್ತೋಕ್ಕೆ ಕೈ ಇರಲ್ಲ, ಹುಷಾರು ಅಂತ ರೇಗಾಡಿದ್ರು ಸಲಿಗೆಯಿಂದ. ಪವಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿದ ಮೇಲೆ ಸಂಜೆ ಆದರೂ ಒಂದು ಮೆಸೇಜ್ ಮಾಡಿರಲಿಲ್ಲ. ನಾನೇ ಕಳಿಸಿದ್ರೂ ರಿಪ್ಲೈ ಇರಲಿಲ್ಲ.
ಫ್ರೆಂಡ್ಸ್ ಆದರೂ ಸಿಗ್ತಾರೆ ಅಂತ, ಜಾನು ನಾನು ಫ್ರೆಂಡ್ಸ್ ಜೊತೆ ಇರ್ತೀನಿ, ನೀನು ರಾತ್ರಿವರೆಗೂ ಕಾಲ್ ಮೆಸೇಜ್ ಮಾಡಬೇಡ, ಫ್ರೆಂಡ್ಸ್ ಸುಮ್ಮನೆ ಕಾಡಿಸ್ತಾರೆ ಅಂತ ಮೆಸೇಜ್ ಕಳಿಸಿ ಅಡ್ಡಕ್ಕೆ ಹೋದೆ. ಬಟ್ ಆವಾಗವಾಗ ಫೋನ್ ಓಪನ್ ಮಾಡಿ ನೋಡ್ತಾ ಇದ್ದೆ. ಪವಿ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಹುಡುಗರ ಗುಂಪಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ಕಾಲೇಜ್ ಕಾಸಿಪ್ ಮಾತಾಡ್ತಾ ಇದ್ರೂ ನನ್ನ ಮನಸ್ಸು ಪವಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲೇ ಫೋನ್ ರಿಂಗ್ ಸ್ಟಾರ್ಟ್ ಆಗಿತ್ತು. ಯಾರದಪ್ಪ ಅಂತ ನೋಡೋದ್ರಲ್ಲೇ ಪವಿತು. ಅಯ್ಯೋ, ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಯಾವುದೋ ಹುಡುಗಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಸುಮ್ಮನೆ 108 ಮಾತಾಡ್ತಾರೆ. ಹಾಗಂತ ಪವಿ ಕಾಲ್ ಮಿಸ್ ಮಾಡಿಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ 1 ನಿಮಿಷ ಕಣ್ರೋ ಅಂತ ಅವರನ್ನು ಬಿಟ್ಟು ಸ್ವಲ್ಪ ಮುಂದೆ ಬಂದೆ. ಜಾನು ಫೋನೇನೋ ಮಗ ಅಂತ ಕೇಳಿದ್ದ ತರುಣ್ಗೆ ಏನು ಹೇಳೋದು ಅಂತ ಗೊತ್ತಾಗದೆ ಹೌದು ಅಂತ ಹೇಳಿ ದೂರ ನಿಂತು ಮಾತಾಡ್ತಾ ನಿಂತೆ. ಹೋ, ಜಾನು ಫೋನ್, ಖುಷಿ ಖುಷಿಯಾಗಿ ಮಾತಾಡೋ ಮಗ ಅಂತ ಹಿಂದೆಯಿಂದ ಕೂಗ್ತಾ ಇದ್ರು. ಜಾನುಗೆ ಫ್ರೆಂಡ್ಸ್ ಜೊತೆ ಇರ್ತೀನಿ, ಕಾಲ್ ಮಾಡಬೇಡ ಅಂತ ಹೇಳಿದ್ದೆ. ಬಟ್ ಪವಿ ಬೆಳಗ್ಗೆಯಿಂದ ಮಾತಾಡಿರಲಿಲ್ಲ. ಸೊ ಪಾಪ ಅವಳು ಗೊತ್ತಿಲ್ಲದೆ ಕಾಲ್ ಮಾಡಿದ್ಲು. ನನಗೆ ಪವಿ ಕಾಲ್ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಎಲ್ಲ ಅವಳ ಮುಂದೆ ಹೇಳ್ಕೊಂಡ್ರೆ ಸಮಾಧಾನ, ಅವಳ ಜೊತೆ ಮಾತಾಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್. ಸೊ ಮಾತಾಡ್ತಾ ನಿಂತೆ. ಬಟ್ ನನ್ನ ಕೆಟ್ಟ ಟೈಮ್ ಆವತ್ತು. ಜಾನುಗೆ ನಾನು ಅಲ್ಲಿ ಇರ್ತೀನಿ ಅಂತ ಗೊತ್ತಾಗಿತ್ತಲ್ಲ. ಸೊ ಅವಳು ಫ್ರೆಂಡ್ಸ್ ಜೊತೆ ವಾಕ್ ಅಂತ ಅಲ್ಲಿಗೆ ಬಂದು ಬಿಟ್ಲು. ದೂರದಿಂದ ನೋಡಿ ನಾವಿರೋ ಜಾಗಕ್ಕೆ ಬಂದ್ಲು. ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಅಯ್ಯೋ ಗೌರವ್, ನಿನ್ನ ಜೊತೆನೇ ಮಾತಾಡ್ತಾ ಇದ್ದೀನಿ ಅಂತ ಅಷ್ಟೊತ್ತಿಂದ ನಿಂತಿದ್ದಾನೆ, ನೀನು ನೋಡಿದ್ರೆ ಇಲ್ಲೇ ಇದೆಯಲ್ಲ ಜಾನು ಅಂತ ಚರಣ್ ಬೆಂಕಿ ಹಚ್ಬಿಟ್ಟ. ಫೋನ್ ಇಟ್ಕೊಂಡು ಹಿಂದೆ ತಿರುಗಿದ್ದೆ ತಡ. ಜಾನುನ ನೋಡಿ ಫುಲ್ ಟೆನ್ಷನ್. ಜಾನು ಏನು ಅನ್ಕೋತಾಳೋ ಅನ್ನೋದು ಒಂದು ಕಡೆ ಆದರೆ, ಈ ನನ್ನ ಮಕ್ಳ ಕೈಲಿ ಸಿಕ್ಕಾಕೊಂಡೆ ಅಲ್ಲ ಅಂತ ಚಿಂತೆ. 1 ನಿಮಿಷ ಸುಮ್ಮನೆ ನಿಂತು ಏನೂ ಆಗಿಲ್ಲ ಅನ್ನೋ ತರಹ ಕಾಲ್ ಕಟ್ ಮಾಡಿ, ಹಾಯ್ ಜಾನು, ಏನಿಲ್ಲಿ ಅಂತ ಆರ್ಟಿಫಿಷಿಯಲ್ ಸ್ಮೈಲ್ ಕೊಟ್ಟೆ. ಅವಳು ಹಾಗೆ ಸುಮ್ಮನೆ ವಾಕ್ಗೆ ಬಂದಿದ್ವಿ, ಹೊರಡ್ತೀನಿ ಅಂತ ಹೊರಟ್ಲು. ತುಂಬ ಜನ ಹುಡುಗರು ಇದ್ದದ್ದಕ್ಕೆ ಮುಜುಗರ ಪಡ್ಕೊಂಡ್ಲು ಅನ್ಸುತ್ತೆ. ಸಪ ಅಂತ ನಿಟ್ಟಿಸಿರು ಬಿಟ್ಟೆ. ಗುರಾಯಿಸ್ತಾ ಇದ್ದ ಹುಡುಗರಿಗೆಲ್ಲ ಮನೆಯಿಂದ ಕಾಲ್ ಬಂದಿದ್ದು ಕಣ್ರೋ. ಸುಮ್ಮನೆ ಹವಾ ಮಾಡ್ಕೊಳ್ಳೋಕೆ ಗರ್ಲ್ ಫ್ರೆಂಡ್ದು ಅಂತ ಹೇಳಿದೆ ಅಂತ ಏನೋ ಕತೆ ಹೇಳಿ ಸಿಚುವೇಶನ್ ಮ್ಯಾನೇಜ್ ಮಾಡಿದೆ. ಬಟ್ ಜಾನುಗೆ ಸ್ವಲ್ಪ ಡೌಟ್ ಬಂದಿತ್ತು. ಆವಾಗವಾಗ ಎನ್ಕ್ವೈರಿನೂ ಮಾಡ್ತಾ ಇದ್ಲು. ಬಟ್ ನಾನು ಯಾಕೋ ಅವಳ ಮುಂದೆ ಹೇಳೋಕ್ಕೆ ಮನಸ್ಸು ಮಾಡಿರಲಿಲ್ಲ. ಒಂದು ದಿವಸ ಪವಿ ತಾಯಿಗೆ ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ ಕಾಣಿಸಿಕೊಂಡಿತ್ತು. ಆಪರೇಷನ್ ಮಾಡಬೇಕಾಗಿ ಬಂತು. ಅವರ ತಂದೆ ಬಿಸ್ನೆಸ್ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ರು. 2 ತಂಗಿಯರು ಬೇರೆ ಚಿಕ್ಕವರು. ಪವಿ ತುಂಬ ಭಯಪಟ್ಟಿದ್ಲು. ಅವಳು ನನ್ನ ಹತ್ರ ತನ್ನ ನೋವನ್ನೆಲ್ಲ ಹೇಳಿಕೊಂಡು ಅಳ್ತಾ ಇದ್ಲು. ನಾನವಳಿಗೆ ಸಮಾಧಾನ ಮಾಡ್ತಿದ್ದೆ. ಪ್ರತಿ ನಿಮಿಷನೂ ಅವಳ ಜೊತೆ ನಾನಿದ್ದೀನಿ ಅಂತ ಧೈರ್ಯ ಹೇಳ್ತಾ ಇದ್ದೆ. ಅವಳಿಗೆ ಅದರ ಅವಶ್ಯಕತೆಯೂ ಇತ್ತು. ಈ ಮಧ್ಯ ಯಾರೋ ನನ್ನ ಪವಿ ವಿಷಯದ ಬಗ್ಗೆ ಜಾನು ತಲೆ ಕೆಡಿಸಿದ್ರು. ನನಗೂ ಯಾಕೋ ತಪ್ಪು ಮಾಡ್ತಾ ಇದ್ದೀನಿ ಅನಿಸ್ತಾ ಇತ್ತು. ನನ್ನ ಪವಿ ಮಧ್ಯ ಇರೋದು ಪವಿತ್ರ ಸ್ನೇಹ. ಸುಮ್ಮನೆ ಸಂಶಯಕ್ಕೆ ದಾರಿ ಮಾಡಿಕೊಡೋದು ಬೇಡ. ಜಾನು ಮುಂದೆ ಎಲ್ಲ ಹೇಳಿ ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವಳಿಗೆ ಭೇಟಿ ಆಗೋಕ್ಕೆ ಕರೆದೆ. ಅವಳಿಗೆ ನನ್ನ ಭೇಟಿ ಆಗೋದು ಅಂದರೆ ಖುಷಿ. ಒಂದೇ ಮಾತಿಗೆ ಓಕೆ ಅಂತ ಬಂದ್ಲು. ಬೈಕ್ ಮೇಲೆ ಜಾನುನ್ನ ಕೂಡಿಸಿಕೊಂಡು ಹೈವೇ ಹತ್ರ ಬಂದೆ. ಅವಳು ನಾನು ಪ್ರಪೋಸ್ ಮಾಡ್ತೀನಿ ಅಂತ ಎಕ್ಸೈಟ್ ಆಗಿದ್ಲು. ಆದರೆ ನಾನು ಪವಿ ವಿಷಯ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಒಂದೊಂದಾಗಿ ಅವಳು ಪರಿಚಯ ಆಗಿದ್ಲು. 2 ಒಳ್ಳೆ ಫ್ರೆಂಡ್ಸ್ ಆಗಿದ್ದು. ಅವತ್ತು ಅವಳ ತಾಯಿ ಆರೋಗ್ಯ ಹಾಳಾಗಿದ್ದಕ್ಕೆ ನಿನಗೆ ಕಾಲ್ ಮಾಡಿರಲಿಲ್ಲ ಅಂತ. ಮತ್ತೆ ಇವಾಗ ಅವಳು ನೋವಲ್ಲಿರೋದು ಎಲ್ಲ ಹೇಳಿದೆ. ಅವಳು ಸ್ವಲ್ಪ ಡಿಸ್ಟರ್ಬ್ ಆದ್ಲು. ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ಲು. ನೋಡು ಗೌರವ್, ಒಂದು ಹುಡುಗಿ ಯಾವತ್ತೂ ಬರೀ ಫ್ರೆಂಡ್ಸ್ ಅಥವಾ ಬೆಸ್ಟ್ ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ನಂಬೋವಷ್ಟು ಮೂರ್ಖಳು ನಾನಲ್ಲ. ಇವತ್ತಿನ ಒಡನಾಟ ನಾಳೆ ನಿನ್ನ ಭಾವನೆ ಚೇಂಜ್ ಮಾಡಿದ್ರೆ ನಾನೇನು ಮಾಡಲಿ? ನೀನು ಸ್ವಲ್ಪ ಟೈಮ್ ತಗೋ. ಆದರೆ ನಮ್ಮಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನ ಆರಿಸ್ಕೋ ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟಳು. ನನ್ನ ಎದೆನೇ ಹೊಡೆದು ಹೋದ ಹಾಗೆ ಆಗಿದ್ದು. ಅವಳಿಗೆ ಪ್ರಪೋಸ್ ಮಾಡದೆ ಅವಳನ್ನು ಹಾಸ್ಟೆಲ್ಗೆ ಡ್ರಾಪ್ ಮಾಡಿ ನಾನು ರೂಮ್ಗೆ ಬಂದೆ. ಮನಸ್ಸಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವ ಭಾವನೆ. ಇಬ್ಬರಲ್ಲಿ ಒಬ್ಬರನ್ನ ಆರಿಸ್ಕೊಳ್ಳೋದು ಸಾಧ್ಯನಾ? ಪವಿ ಅಂತ ಒಳ್ಳೆ ಫ್ರೆಂಡ್ನ ಕಳ್ಕೊಳ್ಳೋಕ್ಕೆ ಸಾಧ್ಯನಾ? ಒಳ್ಳೆ ಸ್ನೇಹಿತೆಯ ಸ್ಥಾನನ ಜಾನು ತುಂಬುತ್ತಾಳ? ಅಥವಾ ಜಾನುನ ಮರೆತು ಪವಿನ ಆರಿಸ್ಕೊಂಡ್ರೆ ನಾನವಳನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯನಾ? ಆವಾಗ ನಮ್ಮ ಸ್ನೇಹ? ಅಷ್ಟಕ್ಕೂ ಇವಾಗ ಪವಿಗೆ ನನ್ನ ಅವಶ್ಯಕತೆ ಇದೆ.
ಈ ಸಮಯದಲ್ಲಿ ನಾನವಳಿಂದ ದೂರ ಆಗೋದು ಸರಿ? ಮನಸ್ಸು, ಹೃದಯ, ಬುದ್ಧಿ, ಭಾವನೆ ಎಲ್ಲ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳುತ್ತಿವೆ. ಆದರೆ ನಿರ್ಧಾರ ಮಾತ್ರ ತಿಳಿತಾ ಇಲ್ಲ. ರಾತ್ರಿಯೆಲ್ಲ ಸ್ನೇಹ ಪ್ರೀತಿಯ ಮಧ್ಯೆ ಹೋರಾಟ. ಈ ಯುದ್ಧಕ್ಕೆ ಸಾಕ್ಷಿ ಎನ್ನುವಂತೆ ಕಣ್ಣುರೆಪ್ಪೆಗಳು ಒಂದೊಂದೊಂದು ಸೇರದೆ ತಟಸ್ಥವಾಗಿ ನಿಂತಿವೆ. ಮಧ್ಯದಲ್ಲಿ ಕಣ್ಣೀರು. ಇದೆಲ್ಲದರ ಮಧ್ಯೆ ಗೌರವ್ ತುಂಬ ವಿಚಾರ ಮಾಡಿ ನಿರ್ಧಾರ ಮಾಡೋ, ಪ್ಲೀಸ್ ನಾನಿನ್ನ ತುಂಬ ನಂಬಿದ್ದೀನಿ ಅನ್ನೋ ಜಾನುಳ ಎಚ್ಚರಿಕೆಯ ಮೆಸೇಜ್. ಇದು ಯಾವುದರ ಪರಿವೇ ಇಲ್ಲದ ಪವಿ ಹ್ಯಾಡ್ ಡಿನ್ನರ್ ಎನ್ನುವ ಮೆಸೇಜ್. ಸ್ನೇಹ ಪ್ರೀತಿಯ ಈ ಗುದ್ದಾಟದಲ್ಲಿ ಒದ್ದಾಡಿದ್ದು ನಾನು. ಒಂದು ದಿನ ಪ್ರೀತಿಗಾಗಿ ಸ್ನೇಹವನ್ನು ದೂರವಿಟ್ಟು ನೋಡೋಣ ಎಂದು ತೀರ್ಮಾನಿಸಿದೆ. ಬೆಳಗ್ಗೆ ಪವಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಸಹ ಕಳಿಸ್ಲಿಲ್ಲ. ಅವಳು ಮೆಸೇಜ್ ಮಾಡ್ತಾನೇ ಇದ್ಲು. ನಾನು ಗಟ್ಟಿ ಮನಸ್ಸಿನಿಂದ ರಿಪ್ಲೈ ಮಾಡಲೇಬಾರ್ದು ಅಂತ ನಿರ್ಧಾರ ಮಾಡಿ, ಸಾಕಪ್ಪ ಈ ಫೋನ್ ಸಹವಾಸ ಅಂತ ಮೊಬೈಲ್ನ ರೂಮಲ್ಲಿ ಇಟ್ಟು ಕಾಲೇಜಿಗೆ ಹೋದೆ. ಪಾಪ ಪವಿ, ಅವಳು ಸಂಜೆವರೆಗೂ ಎಷ್ಟೊಂದು ಮೆಸೇಜ್ ಕಾಲ್ ಮಾಡಿದ್ಲು. ಕಾಲೇಜ್ನಲ್ಲಿ ಇದ್ರೂ ನನ್ನ ಮನಸ್ಸು ಫೋನ್ ಬಗ್ಗೆ, ಪವಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದ. ಕಾಲೇಜ್ ಮುಗಿಸಿ ಫ್ರೆಂಡ್ಸ್ ರೂಮ್ ಅಲ್ಲಿ ಇಲ್ಲಿ ಅಂತ ಓಡಾಡಿ ರಾತ್ರಿ 9 ಗಂಟೆಗೆ ರೂಮ್ಗೆ ಬಂದೆ. ಅಷ್ಟರಲ್ಲಿ ಫೋನ್ ತನ್ನ ಶಕ್ತಿಯೆಲ್ಲ ಕಳೆದುಕೊಂಡು ಮಲಗಿತ್ತು. ಸ್ವಿಚ್ ಆಫ್. ಚಾರ್ಜ್ಗೆ ಹಾಕಿದೆ, ಬಟ್ ಆನ್ ಮಾಡಲು ಧೈರ್ಯ ಬರಲಿಲ್ಲ. ಮಧ್ಯರಾತ್ರಿಯವರೆಗೂ ನಿದ್ದೆ ಹತ್ತಲಿಲ್ಲ. ಕೊನೆಗೂ ಧೈರ್ಯ ಮಾಡಿ ಆನ್ ಮಾಡಿದೆ. ನನ್ನ ಊಹೆ ಸರಿಯಾಗಿತ್ತು. ಪವೀಳ ಮೆಸೇಜ್ಗಳು ಸಾಲು ಸಾಲಾಗಿ ಬಂದಿದ್ದವು. ಏನಾಯಿತು ನಿಂಗೆ? ಹುಷಾರಾಗಿದ್ದೀಯಾ ತಾನೇ? ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ, ಒಂದ್ಸರಿ ರಿಪ್ಲೈ ಮಾಡು ಅಂತ ಸಿಕ್ಕಾಪಟ್ಟೆ ಮೆಸೇಜಸ್. ಅದರಲ್ಲಿ ಸ್ವಲ್ಪ ಓಪನ್ ಮಾಡಿ ಓದೋದ್ರಲ್ಲಿ ಪವಿ ಕಾಲ್. ಮಿಡ್ನೈಟ್ 2 ನಾನು ಒಲ್ಲದ ಮನಸ್ಸಿಂದ ಕಾಲ್ ಪಿಕ್ ಮಾಡಿ, ಹಲೋ, ಯಾಕೆ ಇನ್ನೂ ಮಲಗಿಲ್ವಾ ಅನ್ನೋದೇ ತಡ. ಅವಳು ಅಳೋದು. ಏನಾಗಿತ್ತು ನಿಂಗೆ? ಸತ್ಯ ಹೋಗಿದ್ಯಾ? ನಾನು ಬೆಳಗ್ಗೆಯಿಂದ ಎಷ್ಟು ಟೆನ್ಸ್ ಆಗಿದ್ದೀನಿ ಗೊತ್ತಾ ಅಂತಾರಪ್ಪ. ಯಾಕೋ ರಿಪ್ಲೈ ಮಾಡಿಲ್ಲ? ಏನಾಗಿತ್ತು ನಿಂಗೆ? ನೀ ನನಗೆ ಹೇಳ್ದೆ ಕೇಳ್ದೆ ಸಾಯೋಕ್ಕೂ ಬಿಡಲ್ಲ ನಾನು. ಅರ್ಥ ಆಯ್ತೇನೋ ಕೋತಿ ಅಂತ ಕಿರುಚಾಟ. ಅಯ್ಯೋ ದೇವ್ರೆ, ಇದೇನಪ್ಪ, ಇದೇನಾಗ್ತಾ ಇದೆ ನಮ್ಮ ಮಧ್ಯೆ? ನಾವು ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದೀವಿ? ಜಾನು ಹೇಳಿದ್ದ ಮಾತೆಲ್ಲ ಪವಿಗೆ ಹೇಳಿಬಿಡ್ಲಾ? ಆದರೆ ಅವಳು ಅದನ್ನು ಹೀಗೆ ತಗೋತಾಳೆ. ಅವಳಿಗೆ ನೋವಾದರೆ ಏನು ಮಾಡೋದು? 108 ಪ್ರಶ್ನೆ, ಗೊಂದಲ. ಅದರ ಮಧ್ಯೆ ಫೋನ್ ಪ್ರಾಬ್ಲಮ್ ಆಗಿದ್ದು ಕಣೆ, ಸಾರಿ, ಬೆಳಗ್ಗೆ ಮಾತಾಡ್ತೀನಿ ಅಂತ ಪವಿಗೆ ಸಮಾಧಾನ ಮಾಡಿ ಮಲಗಿದೆ. ಲೋ ಗೌರು, ಇದೆಲ್ಲ ಬೇಕಿತ್ತ ನಿಂಗೆ? ಕಾಲೇಜ್ ಫ್ರೆಂಡ್ಸ್ ಅಂತ ಆರಾಮಾಗಿ ಅಡ್ಡಾಡಿಕೊಂಡು ಇದ್ದೆ ಅಲ್ಲೋ. ಇದೇನು ನಿನ್ನ ಕತೆ ಅಂತ ನನ್ನ ಮನಸ್ಸೇ ನನ್ನ ನೋಡಿ ನಗೋಕೆ ಶುರು ಮಾಡಿತ್ತು. 2 ದಿವಸ ಪವಿನ ತುಂಬ ಅವಾಯ್ಡ್ ಮಾಡಿದೆ. ಈ ವಿಷಯ ತಿಳಿದು ಜಾನೂನು ತುಂಬ ಖುಷಿಪಟ್ಟಳು. ಆದರೆ ಪವಿ ಮಾತ್ರ ಯಾಕೀಗ ಮಾಡ್ತಾ ಇದ್ದೀಯಾ? ಕಾರಣನಾದರೂ ಹೇಳೋ ಅಂತ ಗೋಳಾಡ್ತಾ ಇದ್ಲು. ಕೊನೆಗೆ 3rd ಡೇ ನಾನು ಗಟ್ಟಿ ಮನಸ್ಸು ಮಾಡಿ ಪವಿಗೆ ಎಲ್ಲ ವಿಷಯ ಹೇಳಿ ಅವಳಿಂದ ದೂರ ಆಗಿಬಿಡಬೇಕು ಅಂತ ಡಿಸೈಡ್ ಮಾಡಿದೆ. ಮಧ್ಯಾಹ್ನ ತುಂಬ ಮಾತಾಡೋದಿದೆ ಪವಿ, ಫ್ರೀ ಆಗಿರೋ ಅಂತ ಹೇಳಿದ್ದೆ. ನಾನಾಗೆ ಏನೆಲ್ಲ ಆಗಬಹುದು, ಅವಳು ಎಷ್ಟೆಲ್ಲ ನೊಂದುಕೊಳ್ಳಬಹುದು, ಎಷ್ಟು ಅಳ್ತಾಳೋ, ನನ್ನನ್ನು ಸ್ವಾರ್ಥಿ ಅಂದ್ಕೊಳ್ಳುತ್ತಾಳೆ. ಮೊದಲೇ ಕಷ್ಟದಲ್ಲಿ ಇರುವ ಅವಳ ಕಣ್ಣೀರಿಗೆ ನಾನೇ ಕಾರಣ ಆಗಿ ಬಿಡ್ತೀನಲ್ಲ ಅಂತ ಒಳಗೊಳಗೆ ಕುಸಿದು ಹೋಗಿದ್ದೆ. ಇಬ್ಬರು ಡಿಸೈಡ್ ಮಾಡಿದ್ದ ಟೈಮ್ಗೆ ಸರಿಯಾಗಿ ಪವಿ ತಾನೇ ಕಾಲ್ ಮಾಡಿದ್ಲು. ಏನು ನಿಂತ ಕತೆ? 3-4 ಡೇಸಿಂದ ಯಾಕೀಗೆ ವಿಚಿತ್ರವಾಗಿ ಆಡ್ತಾ ಇದ್ದೀಯಾ? ನನ್ನಿಂದ ಏನಾದರೂ ತಪ್ಪಾಯ್ತೇನೋ? ಹೇಳು, ನಾನು ತಿದ್ಕೊಳ್ತೀನಿ. ಬಟ್ ಈ ತರಹ ಎಲ್ಲ ಬಿಹೇವ್ ಮಾಡಬೇಡ ಕಣೋ. ತುಂಬ ಭಯ, ನೋವು ಎಲ್ಲ ಆಗುತ್ತೆ. ಮಾತಾಡೋ ಗೌರು. ಅವಳಿಗೆ ಏನು ಹೇಳಬೇಕು ಅನ್ನೋದೇ ತಿಳಿಯುವುದಿಲ್ಲ. ಗಂಟಲಲ್ಲಿ ಅಳುನ ಅದುಮಿಕೊಂಡು, ಸಾರಿ ಕಣೆ, ಇನ್ಮೇಲೆ ನಾನು ನಿನ್ನ ಮಾತಾಡೋಕ್ಕೆ ಆಗಲ್ಲ. ನಮ್ಮ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಅನ್ಸುತ್ತೆ. ಯಾಕೋ ಏನೇನೋ ಮಾತಾಡ್ತೀಯಾ? ನನಗೂ ತುಂಬ ಅಳು ಬರ್ತಾ ಇದೆ. ಕಾರಣನಾದರೂ ಹೇಳು ಅಂತ ತುಂಬ ಒತ್ತಾಯ ಮಾಡಿದಾಗ ಹೇಳಿದೆ. ಇದಕ್ಕೆಲ್ಲ ಜಾನೂನೇ ಕಾರಣ ಕಣೆ. ಅವಳಿಗೆ ನಾನು ನಿನ್ನ ಜೊತೆ ಮಾತಾಡೋದು ಇಷ್ಟ ಇಲ್ಲ. ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಆರಿಸ್ಕೊ ಅಂತ ಇದ್ದಾಳೆ. ನನಗೆ ತುಂಬ ಕಷ್ಟ ಆಗ್ತಾ ಇದೆ ಕಣೆ. ಹಾಗೆ ಹೀಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಆ ಕಡೆಯಿಂದ ಸೌಂಡ್ ಇಲ್ಲ. ಪವಿ ಮೌನ. ನನಗೆ ಭಯ ಆಯಿತು. ಹಲೋ ಹಲೋ ಪವಿ, ಮಾತಾಡೆ, ಹೀಗೆ ಸುಮ್ಮನೆ ಇರಬೇಡ, ಬೇಕಾದರೆ ಬೈದ್ಬಿಡು. ಸ್ವಲ್ಪ ಹೊತ್ತಿನ ಮೌನದ ನಂತರ ಪವಿಳ ನಗು, ಇಂಪಾದ ನಗು. ಮೊದಲನೇ ದಿವಸ ನಾನು ಕೇಳಿದ ನಗು, ನನ್ನ ಮನಸ್ಸನ್ನು ಚಂಚಲಗೊಳಿಸುವ ನಗು, ಉಚ್ಚಿಡಿಸೋ ನಗು. ಸ್ವಲ್ಪ ಹೊತ್ತು ಏನಾಗ್ತಾ ಇದೆ ಅನ್ನೋದೇ ತಿಳಿಲಿಲ್ಲ. ಪವಿ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ಹಾಗೆ, ಅಯ್ಯೋ ಲೂಸು,
ಇಷ್ಟಕ್ಕೆ ಇಷ್ಟೊಂದೆಲ್ಲ ಕತೆ ಹೇಳ್ತಿದೀಯಾ? ಅವತ್ತೇ ಈ ವಿಷಯ ಹೇಳಿದ್ರೆ ನಾನು ನಿಂಗೆ ಡಿಸ್ಟರ್ಬ್ ಮಾಡ್ತಾನೆ ಇರಲಿಲ್ಲ ಕಣೋ. ಏನೇ ಹೇಳೋ, ದೇವ್ರಿದ್ದಾನೆ ನೋಡೋ. ನಾನು ನಮ್ಮ ಅಮ್ಮನ ಆಪರೇಷನ್ ಸಕ್ಸಸ್ ಆಗಿ ಅವರು ಹುಷಾರಾಗಬೇಕು, ಮತ್ತು ನಿಂಗೆ ನೀನು ಜಾನು ಸಿಗಬೇಕು ಅಂತ ಹರಕೆ ಕಟ್ಕೊಂಡಿದ್ದೆ ಕಣೋ. ಅದರಲ್ಲಿ ಒಂದಂತೂ ಆಯಿತು. ಇನ್ನು ನಮ್ಮಮ್ಮ ಒಬ್ಬರು ಹುಷಾರಾಗ್ಬಿಟ್ರೆ ಸಾಕಣೋ. ಓಕೆ, ಟೇಕ್ ಕೇರ್. ನಾನು ಯಾವತ್ತೂ ನಿಮ್ಮ ಇಬ್ಬರ ಮಧ್ಯ ಬರಲ್ಲ. ಸಾಧ್ಯ ಆದರೆ ಮದುವೆಗೆ ಕರಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ನನಗೆ ಇದು ಕನಸೋ ನನಸೋ ಒಂದೂ ತಿಳಿಲಿಲ್ಲ. ನಿಜವಾಗ್ಲೂ ಪವಿ ನನಗೋಸ್ಕರ ಹರಕೆ ಕಟ್ಕೊಂಡಿದ್ಯಾ? ಅವಳು ಇಷ್ಟು ಸುಲಭವಾಗಿ ಹೇಳಿಬಿಟ್ಲಲ್ಲ. ಆದರೆ ಅವಳ ಸ್ವಚ್ಛ ಮನಸ್ಸಿನ ಸ್ನೇಹದ ಮುಂದೆ ನಾನು ತುಂಬ ಚಿಕ್ಕವನಾಗಿ ಬಿಟ್ಟೆ. ಸ್ನೇಹ ಪ್ರೀತಿಗಳಲ್ಲಿ ಯಾವುದು ದೊಡ್ಡದು? ಮೊದಲು ನಾನು ಇಷ್ಟಪಟ್ಟಿದ್ದು ಜಾನುನ. ಅವಳೇ ನನ್ನ ಜೀವನದಲ್ಲಿ ಮೊದಲು ಬಂದಿದ್ದು. ನಾನು ಅವಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಸರಿ ಅಂತ ನನ್ನನ್ನು ನಾನು ಸಮರ್ಥಿಸಿಕೊಂಡಿದ್ದೆ. ಇಷ್ಟು ದಿವಸ ಆದರೂ ಜಾನುಗೆ ನಾನು ಪ್ರಪೋಸ್ ಮಾಡಿಲ್ಲ. ನಾಳೆ ಎಲ್ಲ ಕನ್ಫ್ಯೂಷನ್ನಿಂದ ಹೊರಗೆ ಬಂದು ಒಂದು ನಿರ್ಧಾರ ಮಾಡಬೇಕು ಅಂತ ಡಿಸೈಡ್ ಆದೆ. ಜಾನು ಜೊತೆ ಒಂದಾಗುವ ಸಂತೋಷ, ಪವಿನ ಕಳೆದುಕೊಂಡ ನೋವು ನಾನೆಚ್ಚು ತಾನೆಚ್ಚು ಎಂದು ಮುಂದುವರಿಯುತ್ತಿದೆ. ಕಳೆದ ಒಂದೊಂದು ನಿಮಿಷ ಒಂದೊಂದು ಯುಗದಂತೆ ಭಾಸವಾಗುತ್ತಿದೆ. ಪ್ರತಿ ಸಮಸ್ಯೆಗೆ ಒಂದು ಪರಿಹಾರ ಇರಲೇಬೇಕಲ್ಲವೇ? ಕೊನೆಗೆ ಒಂದು ಶುಭಗಳಿಗೆ. ಜಾನುಳ ಮುಂದೆ ಪ್ರೇಮ ನಿವೇದನೆಗೆ ನಿಶಬ್ದ ವಾತಾವರಣ, ಗಿಡಮರಗಳೇ ಸಾಕ್ಷಿ. ಜಾನುಳ ಕೈಗಳನ್ನು ಹಿಡಿದು, ನನಗೆ ನೀನು ತುಂಬ ಇಷ್ಟ. ನಿನ್ನ ನೋಡಿದಾಗಲ್ಲ ನನ್ನ ಮನಸ್ಸಲ್ಲಿ ಏನೋ ಒಂದು ಖುಷಿ. ಕಾಲೇಜಲ್ಲಿ ನಿನ್ನಂಥ ಸುಂದರವಾದ ಹುಡುಗಿ ನನ್ನ ಗರ್ಲ್ ಫ್ರೆಂಡ್ ಅನ್ನೋದು ನನಗೆ ಹೆಮ್ಮೆ. ನಿನ್ನ ಜೊತೆ ಸಮಯ ಕಳೆಯೋಕೆ ತುಂಬ ಇಷ್ಟ. ಎಷ್ಟೋ ಬಾರಿ ನಿನ್ನ ಕನಸಲ್ಲಿ ಬಂದಿದ್ದೀಯಾ. ನಿನ್ನ ಪರ್ಮಿಷನ್ ಇಲ್ಲದೆ ಕನಸಲ್ಲಿ ನಿನಗೆ ಮುತ್ತು ಕೊಟ್ಟಿದ್ದೇನೆ. ನಿನ್ನ ಮದುವೆ ಆಗಬೇಕು, ಸುಂದರವಾದ ಸಂಸಾರ ಕಟ್ಕೋಬೇಕು ಎಂದೆಲ್ಲ ಕನಸು ಕಟ್ಟಿದ್ದೇನೆ. ಗೌರವ ಮಾತು ತುಂಡರಿಸಿ, ಜಾನು ನನಗೂ ನೀನು ತುಂಬ ಇಷ್ಟ ಕಣೋ. ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂದ್ಲು. ಆದರೆ ಜಾನು, ನಿನ್ನ ಅಂದಕ್ಕೆ ಸೋತಿದ್ದೇನೆ. ನೀನು ನನ್ನನ್ನು ಅಷ್ಟೇ ಪ್ರೀತಿಸಿದ್ದೀಯಾ. ನಾನು ನಿನ್ನವನಾಗಿ ಇರಬೇಕು ಎಂದು ಬಯಸಿದ್ದೀಯಾ. ಆದರೆ ಯಾವುದೇ ಆಸೆ, ಸ್ವಾರ್ಥ, ಪ್ರತಿಫಲ ಇಲ್ಲದೆ ನನ್ನ ಜೊತೆ ಇದ್ದಿದ್ದು ಪವಿ. ಅವಳು ನನ್ನ ಸಂತೋಷ, ನೋವು ಎರಡರಲ್ಲೂ ನನ್ನ ಜೊತೆ ಇದ್ದಾಳೆ. ನನಗೆ ನನ್ನ ಪ್ರೀತಿ ಸಿಗಬೇಕು ಎಂದು ಬಯಸಿದಳು. ನನ್ನ ಪ್ರೀತಿಗಾಗಿ ಅವಳು ನೋವನ್ನು ತೋರ್ಗೊಡದೆ ನನ್ನಿಂದ ದೂರವಾದಳು. ನಿನ್ನ ಜೊತೆ ನನ್ನ ಭವಿಷ್ಯದ ಕನಸನ್ನು ಕಂಡಿದ್ದೇನೆ. ಆದರೆ ಪವಿ ಇಲ್ಲದ ನನ್ನ ವರ್ತಮಾನವನ್ನು ಊಹಿಸಲು ಆಗುತ್ತಿಲ್ಲ. ನಮ್ಮ ಪ್ರೀತಿಯ ಸ್ವಾರ್ಥದಲ್ಲಿ ನಿನ್ನ ನಿಸ್ವಾರ್ಥ ಸ್ನೇಹವನ್ನು ಕಳೆದುಕೊಳ್ಳಲು ಆಗುತ್ತಿಲ್ಲ. ಮುಂದೆ ಒಂದು ದಿನ ನಿನಗೆ ಒಬ್ಬ ಒಳ್ಳೆ ಸಂಗಾತಿ ಸಿಗಬಹುದು, ನನಗೂ ಒಳ್ಳೆ ಹುಡುಗಿ ಸಿಗಬಹುದು. ಆದರೆ ಪವಿ ಅಂತಹ ಗೆಳತಿ ಸಿಗುವುದಿಲ್ಲ. ನಾನವಳನ್ನು ಕಳೆದುಕೊಳ್ಳಬಾರದು ಎಂದು ನಿರ್ಧರಿಸಿದ್ದೇನೆ. ಜಾನು, ನನಗೆ ನೀನು ಬೇಕು, ಆದರೆ ಪವಿ ಬೇಕೇ ಬೇಕು. ಇದೇ ನನ್ನ ನಿರ್ಧಾರ. ಆದರೆ ನಾನು ಈಗ ನೀವಿಬ್ಬರೂ ಬೇಕು ಎನ್ನುವ ಮನಸ್ಥಿತಿಯಲ್ಲಿ ಇಲ್ಲ. ಎರಡು ದೋಣಿ ಪಯಣ ಎಂದು ದಡ ಸೇರುವುದಿಲ್ಲ. ಈ ಸಂಶಯ, ಗೊಂದಲಗಳ ಮಧ್ಯೆ ಎರಡು ಸಂಬಂಧವನ್ನು ಸರಿದೂಗಿಸಲು ಆಗುವುದಿಲ್ಲ. ಅದಕ್ಕೆ ನಿನ್ನ ಪ್ರೀತಿಯ ಅಪ್ಪುಗೆಗಿಂತ ಪವಿಳ ಸ್ನೇಹದ ಅನುಬಂಧವೇ ಅವಶ್ಯ ಎನಿಸುತ್ತಿದೆ. ನಾನು ನಿನಗೆ ಮೋಸ ಮಾಡಿದ್ದೇನೆ ಎಂದು ಅನಿಸಿದರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡು. ನಾನು ನಿನಗೆ ಪ್ರಪೋಸ್ ಮಾಡಲು ಒಳ್ಳೆ ದಿನಕ್ಕಾಗಿ ಕಾಯುತ್ತಿದ್ದೆ. ನಾನು ಇಲ್ಲಿಯವರೆಗೂ ಯಾವತ್ತೂ ನಿನಗೆ ಐ ಲವ್ ಯು ಎಂದು ಹೇಳಲೇ ಇಲ್ಲ. ಆದರೆ ಇವತ್ತು ನಾನು ನಿನಗೆ ಅದನ್ನು ಹೇಳಿದರೆ ಆ ಮಾತಿಗೆ ಅರ್ಥವೇ ಇಲ್ಲದಂತಾಗುತ್ತದೆ. ದಯವಿಟ್ಟು ನನ್ನನ್ನು ಮರೆತು ಬಿಡು. ಮೂಕ ಪ್ರೇಕ್ಷಕಿಯಾಗಿ ನಿಂತಿದ್ದ ಜಾನು ಏನೂ ಮಾತನಾಡದೆ ಹಿಂದೆ ದೂರ ನಡೆದಳು. ಗೌರವ್ನಿಂದ ದೂರ ನಡೆದಳು. ಹಾಗಿದ್ದರೆ ಜಾನು ಮೇಲೆ ನನಗೆ ನಿಜವಾದ ಪ್ರೀತಿ ಇರಲಿಲ್ಲವೇ? ಅದು ಬರೀ ಆಕರ್ಷಣೆಯೇ? ಅವಳನ್ನು ಕಳೆದುಕೊಂಡ ನೋವು ಇಲ್ಲವೇ? ಹಾಗಾದರೆ ನನಗೆ ಪವಿ ಮೇಲೆ ಇರುವ ಭಾವನೆ ಏನೋ? ನಾನವಳನ್ನು ಪ್ರೀತಿಸುತ್ತಿದ್ದೇನೆ. ಅವಳು ನನ್ನನ್ನು ಪ್ರೀತಿಸಿದ್ದರೆ ನನ್ನನ್ನು ಹೇಗೆ ಬಿಟ್ಟುಕೊಡುತ್ತಿದ್ದಳು? ಇಷ್ಟಕ್ಕೂ ನಾನು ಅವಳನ್ನು ನೋಡೇ ಇಲ್ಲ. ಪ್ರೀತಿಸಲು ಹೇಗೆ ಸಾಧ್ಯ? ಪ್ರೀತಿ ಎಂದರೆ ಅವಳು ಒಪ್ಪಿಕೊಳ್ಳುತ್ತಾಳ? ಒಂದು ವೇಳೆ ತಿರಸ್ಕರಿಸಿದರೆ? ನಿಜಕ್ಕೂ ಹುಡುಗ ಹುಡುಗಿ ಕೇವಲ ಸ್ನೇಹಿತರಾಗಿ ಇರಲು ಸಾಧ್ಯವಿಲ್ಲವೇ? ಇದಕ್ಕೆಲ್ಲ ಉತ್ತರ ಪವಿ ಕೊಡಬೇಕು. ಜಾನು ನಿರ್ಧರಿಸಿದ್ದಾಯಿತು, ಗೌರವ್ ನಿರ್ಧರಿಸಿದ್ದಾಯಿತು. ಈಗ ನಿರ್ಧರಿಸುವ ಭಾರ ಪವಿದಾಗಿತ್ತು. ಮಾರನೇ ದಿನ ಎಲ್ಲ ಕನ್ಫ್ಯೂಷನ್ನಿಂದ ದೂರಾಗಿ ಪವಿ ಜೊತೆ ಮಾತಾಡಬೇಕು. ಎಲ್ಲದಕ್ಕೂ ಮೊದಲು ಅವಳ ಫೋಟೋ ಒಂದ್ಸಾರಿ ನೋಡಬೇಕು. ನನ್ನ ಜೀವನದಲ್ಲಿ ಪವಿಗೆ ಇರುವ ಮಹತ್ವದ ಸ್ಥಾನದ ಬಗ್ಗೆ ಹೇಳಬೇಕು ಎಂದು ನಿರ್ಧರಿಸಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆದು ಬೆಳಗಿನ ಜಾವ ನಿದ್ದೆ ಮಂಪು ಹತ್ತಿತ್ತು.
ಬೆಳಗ್ಗೆ ಎದ್ದಿದ್ದು ತಡವಾಯಿತು. ಕಣ್ಣು ಬಿಟ್ಟ ತಕ್ಷಣ ಮಾಡಿದ್ದ ಮೊದಲ ಕೆಲಸ ಪವಿಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸಿದ್ದು. ಅವಳ ರಿಪ್ಲೈಗಾಗಿ ಕಾದಿದ್ದು. ಆದರೆ ಎಷ್ಟು ಹೊತ್ತಾದರೂ ರಿಪ್ಲೈ ಬರಲಿಲ್ಲ. ಅವಳು ಕಾಲೇಜ್ ಹೋಗಿದ್ದಾಳೇನೋ ಅದು ಇದು ಅಂತ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡೆ. ವಲ್ಲದ ಮನಸ್ಸಿನಿಂದ ನನ್ನದು ದಿನಚರಿ ನಡೆದಿತ್ತು. ಕ್ಷಣಕ್ಕೊಮ್ಮೆ ಮೊಬೈಲ್ ನೋಡೋದು ಮರೆತಿರಲಿಲ್ಲ. ಮಧ್ಯಾಹ್ನ ದಾಟಿದರೂ ರಿಪ್ಲೈ ಇಲ್ಲ. ಫೋನ್ ಮಾಡಲು ಯಾಕೋ ಧೈರ್ಯ ಬರಲಿಲ್ಲ. ಸಂಜೆಯವರೆಗೂ ಆತಂಕದಿಂದ ಕಾದಿದ್ದು ಆಯಿತು. ಅಂತೂ ಕೊನೆಗೆ ಸಂಜೆ 6ಕ್ಕೆ ಮೆಸೇಜ್ ಬಂತು, ಗುಡ್ ಮಾರ್ನಿಂಗ್ ಅಂತ. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಮಾತಾಡಬೇಕು, ಕಾಲ್ ಮಾಡ್ಲಾ ಅಂತ ಮೆಸೇಜ್ ಮಾಡಿದೆ. ಓಕೆ ಅಂದ್ಲೋ. ಕಾಲ್ ಮಾಡಿದೆ. ಹೇಗಿದ್ದೀಯಾ ಪವಿ? ಬೆಳಗ್ಗೆಯಿಂದ ಯಾಕೆ ರಿಪ್ಲೈ ಮಾಡಲಿಲ್ಲ? ಸಾರಿ ಗೌರವ್, ಕಾಲೇಜ್ ಹೋಗಿದ್ದೆ, ಮೊಬೈಲ್ ತಗೊಂಡು ಹೋಗಿರಲಿಲ್ಲ. ಇವಾಗ ಮನೆಗೆ ಬಂದು ನೋಡಿದೆ. ನಿನ್ನ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಮಾತನಾಡಬೇಕು ಅಂದೆ, ಏನು ಹೇಳು? ಅವಳ ಮಾತಿನಲ್ಲಿ ಖುಷಿ ಇರಲಿಲ್ಲ. ನಿರ್ಲಿಪ್ತ ಭಾವ, ನೀರಸ ಪ್ರತಿಕ್ರಿಯೆ. ಯಾಕೆ ನಾನು ಕಾಲ್ ಮಾಡಿದ್ದು ಖುಷಿ ಆಗಲಿಲ್ವಾ? ಯಾಕೆ ಡಲ್ ಆಗಿದ್ದೀಯಾ? ಅದೆಲ್ಲ ಬಿಡು. ನಿಂಗೆ ನನ್ನ ನೋಡಬೇಕು ಅಂತ ಅನಿಸಿಲ್ವಾ? ಆದರೆ ನಾನು ಮೊದಲು ನಿನ್ನ ನೋಡಬೇಕು. ಫೋಟೋ ಕಳಿಸ್ತೀಯಾ? ನನ್ನ ಫೋಟೋ ಈಗ ಯಾಕೆ ನೋಡಬೇಕು? ಅದೆಲ್ಲ ಬಿಡು. ಈಗ ಕಾಲ್ ಮಾಡಿದ್ದು ಯಾಕೆ ಹೇಳು? ನೀನು ಜಾನುಗೆ ಪ್ರಪೋಸ್ ಮಾಡಿದ್ಯಾ? ಅವಳ ನಿನ್ನ ಮಧ್ಯೆ ಎಲ್ಲ ಚೆನ್ನಾಗಿದೆ ತಾನೇ? ಇವಾಗ ನೀನು ಕಾಲ್ ಮಾಡಿದ್ದು ಜಾನುಗೆ ಗೊತ್ತಾದರೆ ಸುಮ್ಮನೆ ಬೇಜಾರು ಮಾಡ್ಕೋತಾಳೆ. ವಿಷಯ ಹೇಳಿ ಕಾಲ್ ಕಟ್ ಮಾಡೋ. ನಾನು ನಂಬರ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ನೀನು ನಂಬರ್ ಚೇಂಜ್ ಮಾಡೋ. ಅವಳ ಮಾತಿನ ಧಾಟಿ ಒಳಗೆ ಗೊತ್ತಾಯಿತು. ಅವಳ ಯಾವ ಮಾತು ಮನಸ್ಸಿಂದ ಅಲ್ಲ ಅಂತ. ಆದರೆ ಇವಾಗಲೇ ಅವಳಿಗೆ ಏನು ಹೇಳೋದು ಬೇಡ ಅಂತ. ಇಲ್ಲ ಕಣೆ, ಪವಿನ ದೂರ ಮಾಡಿಕೊಳ್ಳೋಕೆ ಆಗೋದಿಲ್ಲ ಅಂತ ಜಾನುಗೆ ಹೇಳಿದ್ದೇನೆ. ಅವಳು ಒಪ್ಪಿಕೊಂಡಿದ್ದಾಳೆ. ಏನು ತೊಂದರೆ ಇಲ್ಲ. ನಾವಿಬ್ಬರು ಮೊದಲಿನ ಹಾಗೆ ಒಳ್ಳೆ ಸ್ನೇಹಿತರಾಗಿ ಇರೋಣ ಎಂದಾಗ ಅವಳು, ನಿಜಾನಾ? ನಂಬೋಕ್ಕೆ ಆಗ್ತಿಲ್ಲ ಕಣೋ. ಜಾನು ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ಅವಳು ನಮ್ಮ ಸ್ನೇಹ ಅರ್ಥ ಮಾಡಿಕೊಂಡ್ಲಲ್ಲ, ಅಷ್ಟೇ ಸಾಕು. ನಾನೊಂದ್ಸಾರಿ ಅವಳ ಜೊತೆ ಮಾತಾಡಬೇಕು ಅಂದ್ಲು. ನಾನೇ ಮಾತಾಡಲ್ಲ, ನಿನ್ನ ಜೊತೆ ಯಾವಾಗ ಮಾತಾಡಿಸಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ಹಾಂ ಸರಿ ಪವಿ, ಒಂದ್ಸಾರಿ ಇಬ್ಬರು ಫ್ರೀ ಇದ್ದಾಗ ಮಾತಾಡಿಸ್ತೀನಿ. ಹಾಂ, ಫೋಟೋ ವಿಚಾರ ಏನು ಮಾಡಿದೆ? ಕಳ್ಸೋಕ್ಕೆ ಇಷ್ಟ ಇಲ್ವಾ? ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ? ಎರಡೂ ಅಲ್ಲ ಕಣೋ. ನಮ್ಮಿಬ್ಬರ ಭಾವನೆಗಳು ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರುವಾಗ ಮುಖ ನೋಡುವ ಅವಶ್ಯಕತೆ ಇಲ್ಲ. ನಾವು ಚೆನ್ನಾಗಿದ್ದೀವಾ ಇಲ್ಲವಾ ಅನ್ನೋದರ ಮೇಲೆ ನಮ್ಮ ಸಂಬಂಧ ನಿಂತಿಲ್ಲ ಅನ್ಕೋತೀನಿ. ಅದೆಲ್ಲ ನಿಜ ಕಣೆ. ಆದರೆ ಸುಮ್ಮನೆ ನೋಡಬೇಕು ಅನ್ನಿಸ್ತು. ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು. ಇಷ್ಟ ಇಲ್ಲ ಅಂತ ಅಲ್ಲ. ಸರಿ, ನೀನು ನೋಡಬೇಕು ಅಂತ ಇದೆಯಲ್ಲ, ನಾಳೆ ಸ್ಕ್ಯಾನ್ ಮಾಡಿ ಮೇಲ್ ಮಾಡ್ತೀನಿ. ಥ್ಯಾಂಕ್ ಯು ಪವಿ. ನನ್ನ ಫೋಟೋನೂ ಕಳಿಸ್ಲಾ? ನನಗೇನು ನೋಡಬೇಕು ಅಂತ ಇಲ್ಲ. ಕಳಿಸೋದಿದ್ರೆ ಕಳಿಸೋ, ನೋಡೋಣ. ಇಷ್ಟೆಲ್ಲ ಮಾತುಕತೆಗಳ ನಡುವೆ ದಿನ ಕಳೆಯಿತು. ಗೌರವ್ ಕ್ಲಾಸ್ ಮುಗಿಸಿ ಫೋಟೋ ಪವಿಗೆ ಮೇಲ್ ಮಾಡಿದ. ಅವಳ ಮೇಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ. ವೇಟಿಂಗ್ ಟು ಸಿ ಯು ಅಂತ ಮೆಸೇಜ್ ಕಳಿಸಿದೆ. ಅವಳು ಅಪ್ಲೋಡ್ ಮಾಡ್ತಾ ಇದ್ಲು. ಇವನಿಗೂ ಮೇಲ್ ರಿಸೀವ್ಡ್. ಅಟ್ಯಾಚ್ಮೆಂಟ್ ಡೌನ್ಲೋಡ್ ಆಗ್ತಾ ಇದೆ. ಕುತೂಹಲ, ಏನೋ ಒಂದು ರೀತಿ ಎಕ್ಸೈಟ್ಮೆಂಟ್. ಫೋಟೋ ಡೌನ್ಲೋಡ್ ಆಯಿತು. ಗೆಸ್ ಮಾಡಿದ ಹಾಗೆ ಅವಳು ಖಂಡಿತವಾಗಿಯೂ ಜಾನು ಅಲ್ಲ. ಸಾಧಾರಣ ಮೈಕಟ್ಟು, ಗೋಧಿ ಬಣ್ಣದ ಹುಡುಗಿ. ಜಾನು ಅಷ್ಟು ಸುಂದರವಾಗಿ ಅಂತೂ ಇಲ್ಲ. ನೋಡಿದ ತಕ್ಷಣ ಯಾರೋ ಪ್ರೀತಿಸಿಬಿಡುವಷ್ಟು ಚೆಲುವೆ ಇವಳಲ್ಲ. ಅದರ ಕೆಳಗಡೆ ಇದ್ದ ಅಕ್ಷರಗಳು ಗೌರವ ಮನಸ್ಸಿಗೆ ಚುಚ್ಚಿತು. ನಾನು ಅಷ್ಟೊಂದು ಸುಂದರವಾಗಿ ಇಲ್ಲ ಎಂದು ನೀನು ನನ್ನನ್ನು ದೂರ ಮಾಡುತ್ತೀಯಾ ಎಂದು. ಅದನ್ನು ನೋಡಿ ಸುಮ್ಮನೆ ರೂಮ್ಗೆ ಬಂದ ಗೌರವ್ ನೋಡಲು ತುಂಬಾನೇ ಸುಂದರವಾಗಿದ್ದ. ಅದ್ಭುತವಾದ ಮೈಕಟ್ಟು, ತಿಳಿ ಬಣ್ಣ, ಅವನ ಹೇರ್ ಸ್ಟೈಲ್ ಯಾವುದೇ ಹೀರೋಗಳಿಗೂ ಕಮ್ಮಿ ಇಲ್ಲ ಅನ್ನೋಷ್ಟು. ಆದರೆ ಪವಿ ಯಾವುದೇ ಭಾವನೆ ತೋರಿಸಿಕೊಳ್ಳಲಿಲ್ಲ. ರೂಪದಿಂದ ನಮ್ಮಿಬ್ಬರ ಬಾಂಧವ್ಯ ಬದಲಾಗಲು ಸಾಧ್ಯವೇ? ಪವಿ ಯಾಕೆ ಹಾಗೆ ಭಾವಿಸಿದಳು? ರಾತ್ರಿ ಅವಳಿಗೆ ಫೋನ್ ಮಾಡಿದ. ಇಷ್ಟೊತ್ತಿಗೆ ಮನೆಯಲ್ಲಿ ಮಾತಾಡೋಕ್ಕೆ ಆಗಲ್ಲ ಕಣೋ ಅಂದ್ಲು. ಆದರೆ ಪ್ಲೀಸ್ ಹೇಗಾದರೂ ಮಾಡು, ನಾನು ಮಾತಾಡಲೇಬೇಕು ಅಂದ. ಅವಳು ಹೇಗೋ ಮ್ಯಾನೇಜ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ಲು. ಪವಿ, ನಿನ್ನ ರೂಪ ನೋಡಿ ನಾನು ಸ್ನೇಹ ಮಾಡಿಲ್ಲ. ಈಗ ನೋಡಿ ದೂರ ಆಗ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ಈಗ ಎಲ್ಲ ನಿಜ ಹೇಳ್ತೀನಿ ಕೇಳು. ನಾನು ನಿನ್ನ ಆರಿಸಿಕೊಂಡು ಜಾನನ್ನ ಕಳೆದುಕೊಂಡಿದ್ದೀನಿ. ನನಗೆ ನಿನ್ನ ಸ್ನೇಹ ಮುಖ್ಯವಾಗಿದೆ. ಈ ವಿಷಯದ ಬಗ್ಗೆ ಇನ್ಮುಂದೆ ಮಾತಾಡೋದು ಬೇಡ. ನಾವಿಬ್ಬರೂ ಮೊದಲಿನ ಹಾಗೆ ಆರಾಮಾಗಿ ಇರೋಣ. ಭವಿಷ್ಯದ ನಮ್ಮ ಸಾಧನೆ ಬಗ್ಗೆ ಗಮನ ಹರಿಸೋಣ.
ನಿನ್ನ ಎಲ್ಲ ಸುಖ ದುಃಖಗಳಲ್ಲಿ ನಾನು ಜೊತೆ ಇರುತ್ತೇನೆ, ಹಾಗೆ ನೀನು ನನಗೆ ಎಂದು ನಿರ್ಧರಿಸಿದರು. ಅವಳು ಅಷ್ಟೇ ಸಂತೋಷದಿಂದ ಒಪ್ಪಿಕೊಂಡಳು. ಹೀಗೆ ಅವರ ಸ್ನೇಹ ಸ್ವಲ್ಪ ವರ್ಷ ಕಳೆಯಿತು. ಆ ವರ್ಷಗಳಲ್ಲಿ ಭಾವನೆಗಳಲ್ಲಿ ಆದ ಬದಲಾವಣೆ, ಅವರ ಭಾವನೆ ಎಲ್ಲದರ ಕೊನೆಯ ಹತ್ತಿರ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಶಾಂತವಾಗಿ ಹರಿಯುವ ಸ್ನೇಹದ ಕಡಲು. ಒಂದು ದಿನ ಪವಿನ ನೋಡಲು ಅವರ ಊರಿಗೆ ಬಂದ ಗೌರವ್. ಇಬ್ಬರು ಮೊದಲ ಬಾರಿ ಭೇಟಿಯಾದರು. ಅಲ್ಲಿ ಇಲ್ಲಿ ಸುತ್ತಾಡಿದರು. ಅವನು ಅವಳಿಗಾಗಿ ಏನೇನು ಗಿಫ್ಟ್ ತಂದಿದ್ದ, ಹಾಗೆ ಅವಳು ಕೂಡ ಅವನಿಗೆ ಇಷ್ಟ ಅಂತ ಪಿಂಕ್ ಟೀ ಶರ್ಟ್ ಹುಡುಕಿ ತಂದಿದ್ದಳು. ಒಬ್ಬರಿಗೊಬ್ಬರು ಇಷ್ಟ ಕಷ್ಟವನ್ನು ಚೆನ್ನಾಗಿ ಹರಿತಿದ್ದರು. ಪವಿ ಮನೆಯಲ್ಲಿ ಸ್ನೇಹಿತೆಯ ಅಣ್ಣ ಹಾಗೆ ಹೀಗೆ ಅಂತ 108 ಕತೆ ಹೇಳಿ ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಊಟ ಹಾಕಿದ್ದಳು. ಹುಷಾರಾಗಿದ್ದೀಯ ಪುಟ, ತಿಂಡಿಯ ಬಂಗಾರ ಅನ್ಕೊಂಡು ಸಂಭ್ರಮದಿಂದ ಇದ್ದರು. ಒಂದು ದಿನ ಗೌರವ್ ಪವಿಗೆ ಐ ಲವ್ ಯು ಚಿನ್ನು ಅಂದ. ಆವಾಗ ಅವಳು 1 ನಿಮಿಷಕ್ಕೆ ಮೌನಳಾದಳು. ಅವಳ ಗೊಂದಲ ಅರ್ಥ ಮಾಡಿಕೊಂಡು, ಯಾಕೆ ಫ್ರೆಂಡ್ಸ್ ಪ್ರೀತಿ ಮಾಡಬಾರ್ದಾ, ಲವರ್ಸ್ ಮಾತ್ರ ಲವ್ ಮಾಡಬೇಕಾ ಅಂತ ನಕ್ಕಿದ್ದ. ಹುಷಾರಿಲ್ಲ ಕಣೋ, ತುಂಬ ತಲೆನೋವು ಅಂದರೆ ಬಾ ಚಿನ್ನು ನನ್ನ ತೊಡೆ ಮೇಲೆ ಮಲ್ಗೋ, ರಿಲ್ಯಾಕ್ಸ್ ಆಗುತ್ತೆ ಎಂದು ವಾತ್ಸಲ್ಯ ತೋರಿಸುತ್ತಿದ್ದ. ನಮ್ಮ ಅಮ್ಮನೂ ಹಾಗೆ ಅಂತಾಳೆ ಕಣೋ ಎನ್ನುತ್ತಿದ್ದಳು. ಗೌರವ್, ರಾತ್ರಿ ನೀನು ಊಟ ಮಾಡದೇ ಇದ್ರೆ ನಾನು ಮಾಡಲ್ಲ ಅನ್ನುತ್ತಿದ್ದಳು ಪವಿ. ಅವಳ ಎಕ್ಸಾಮ್ ಇದ್ರೆ ಇವನು ರಾತ್ರಿ ಇಡೀ ಎಚ್ಚರ ಇದ್ದು ಅವಳಿಗೆ ಓದುತ್ತಾ ಇದ್ದೀಯಾ ಅಂತ ಮೆಸೇಜ್ ಮಾಡ್ತಿದ್ದ. ಅವಳು ಹಾಗೆ. ಗೌರವ್, ನಿನಗಿಂತ ಮುಂಚೆ ನನ್ನ ಮದುವೆನೇ ಆಗತ್ತೆ, ಮದುವೆಗೆ ನೀನು ಬರ್ತೀಯಲ್ಲ ಅಂದಿದ್ಲು. ಖಂಡಿತ ಬರ್ತೀನಿ ಕಣೆ, ಹುಡುಗನ್ನ ನಾನೇ ಇಂಟರ್ವ್ಯೂ ಮಾಡಿ ನನ್ನ ಪವಿನ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ಲೋ ಅಂತ ಟೆಸ್ಟ್ ಮಾಡಿ ಅಪ್ರೂವಲ್ ಕೊಟ್ಟ ಮೇಲೆ ನೀನು ಮದುವೆ ಆಗಬೇಕು ಎಂದಿದ್ದ. ನನ್ನ ಮದುವೆಗೆ ನೀನು ನಿನ್ನ ಮಕ್ಕಳನ್ನ ಕರ್ಕೊಂಡು ಬರ್ತೀಯಾ, ನಿಮ್ಮನ್ನೆಲ್ಲ ನೆಲೆಸಿಕೊಂಡು ಫೋಟೋ ತೆಗೆಸ್ಕೋತೀನಿ ಅಂತ ತಮಾಷೆ ಮಾಡ್ತಿದ್ರು. ನಿನಗೆ ಫಸ್ಟ್ ಮಗಳು ಹುಟ್ಟಿದ್ರೆ ನಾನು ಅವಳಿಗೆ ಲೈನ್ ಹೊಡಿತೀನಿ ಕಣೆ ಅಂದಿದ್ದ. ಹೋಗೋ, ನೀನು ಮುದುಕ ಆಗಿರ್ತೀಯ, ನನ್ನ ಮಗಳು ನಿಂಗೆ ಅಂಕಲ್ ಅಂತಾಳೆ ತಿಳ್ಕೊ ಅಂದಿದ್ಲು ಪವಿ. ಯಾವುದು ನಿಜ ಯಾವುದು ತಮಾಷೆ, ತಮ್ಮ ಮಧ್ಯೆ ಇರುವ ಭಾವನೆ ಯಾವುದೋ, ಅದಕ್ಕೆ ಇರುವ ಹೆಸರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಅದರ ಅರ್ಥ ಹುಡುಕುವ ಗೋಜಿಗೂ ಹೋಗಲಿಲ್ಲ. ಇಬ್ಬರ ಫ್ರೆಂಡ್ಸ್ ಹೇಳ್ತಾ ಇದ್ರು, ನೀವು ಇಷ್ಟೆಲ್ಲ ಕ್ಲೋಸ್ ಆಗಿದ್ದೀರಾ, ಬರೀ ಫ್ರೆಂಡ್ಸ್ ಅಂತ ಡ್ರಾಮಾ ಮಾಡ್ತೀರಾ ಅಂತ. ಆದರೆ ಅವರು ಸ್ನೇಹದ ಎಲ್ಲೇ ಮೀರಿರಲಿಲ್ಲ. ಅಂದ ಒಂದು ದಿನ ಪವೀಳ ಜೀವನದಲ್ಲಿ ಕರಾಳ ದಿನ. ಅನಾರೋಗ್ಯದಲ್ಲಿ ಇದ್ದ ಪವೀಳ ತಾಯಿಗೆ ಅಚಾನಕ್ಕಾಗಿ ಸೀರಿಯಸ್ ಆಗಿದ್ದು. ಅವರ ಅನಾರೋಗ್ಯದ ಕಾರಣವೇ ತಿಳಿಯದಾಗಿದ್ದು. ಅವರು ತುಂಬ ನಿಶಕ್ತರಾಗಿದ್ದರು. ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೆದಿತ್ತು. ಆದರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಲ್ಲ. ತಂಗಿಯರಿಬ್ಬರು ಚಿಕ್ಕವರು. ಪವಿ ಪರಿಸ್ಥಿತಿ ನಿಭಾಯಿಸಲು ತುಂಬ ಕಷ್ಟಪಡುತ್ತಿದ್ದಳು. ಅವಳಿಗೆ ಧೈರ್ಯ ಆಸರೆ ಎಂದರೆ ಗೌರವ್. ಅವಳು ಪೂರ್ತಿ ಸೋತು ಕಂಗೆಟ್ಟು ಕುಳಿತಾಗ ಅವನ ಒಂದು ಮಾತು ಅವಳಿಗೆ ಧೈರ್ಯ ಕೊಡುತ್ತಿತ್ತು. ಪರಿಸ್ಥಿತಿ ಕೈಮೀರುತ್ತಾ ಬಂದಾಗ ಅವನು ಅವಳಿಗಾಗಿ ಅವರ ಊರಿಗೆ ಬಂದ. ಪವಿ ತಾಯಿಗೆ ರಕ್ತದ ಅವಶ್ಯಕತೆ ಇತ್ತು. ಗೌರವ್ ಅವರಿಗೆ ರಕ್ತವನ್ನು ಕೊಟ್ಟಿದ್ದ. ಪವಿಗೆ ಗೌರವ್ನ ಸ್ನೇಹದ ಭಾರ ತೀರಿಸಲಾರದಷ್ಟು ಹೆಚ್ಚಿತ್ತು. ಅವಳು ಅವನಿಗೆ ಕೈ ಎತ್ತಿ ಮುಗಿದಿದ್ದಳು. ಸುಂದರ ಸಂಸಾರದಲ್ಲಿ ವೀತಿ ಆಟವಾಡಿದ್ದು. ಎಲ್ಲ ಪ್ರಯತ್ನ ಮೀರಿ ಎಲ್ಲರ ಕೈತಪ್ಪಿ ಪವೀಳ ತಾಯಿ ಈ ಜಗತ್ತನ್ನು ಬಿಟ್ಟು ಹೋಗಿಬಿಟ್ಟರು. ಪವಿ ದಿಕ್ಕು ತೋಚದೆ ಕಂಗಾಲಾಗಿದ್ದಳು. ಮೂವರು ಅಕ್ಕ ತಂಗಿಯರ ನೋವು ಮುಗಿಲು ಮುಟ್ಟಿತ್ತು. ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ಸಮಯದಲ್ಲಿ ತಾಯಿಯ ಅವಶ್ಯಕತೆ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ಈ ಮಕ್ಕಳು ತಮ್ಮ ತಾಯಿಯನ್ನು ಕಳೆದುಕೊಂಡಿದ್ದರು. ದೇವರೇ, ಹೇಗಾದರೂ ಮಾಡಿ ನಮ್ಮ ಅಮ್ಮನ್ನ ವಾಪಸ್ ಕೊಡು ಅಂತ ಕಣ್ಣೀರು ಹಾಕುವ ಈ ಹುಡುಗಿಯರ ದುಃಖ ದೇವರಿಗೆ ಕೇಳಿಸಲು ಸಾಧ್ಯವೇ? ತುಂಬಿದ ಮನೆ ಕತ್ತಲೆಯ ಗೂಡಾಗಿದ್ದು. ತಂದೆ ಏನು ಮಾಡುವ ಪರಿಸ್ಥಿತಿ ಇಲ್ಲದೆ ಹತಾಶರಾಗಿದ್ದರು. ತಾಯಿ ಇಲ್ಲದ ಮನೆ ದೇವರಿಲ್ಲದ ಗುಡಿಯಲ್ಲವೇ? ತಂಗಿಯರಿಗೆ ಸಾಂತ್ವನ ಹೇಳಿ ತಾಯಿ ಸ್ಥಾನ ತುಂಬಲು ಪ್ರಯತ್ನಿಸುತ್ತಿದ್ದ ಪವಿ ಅಕ್ಷರಶಃ ಅನಾಥೆಯಾಗಿದ್ದಳು. ಆ 3 ದಿನಗಳಲ್ಲಿ ಹೊಟ್ಟೆ ನೋವು ಅಂತ ಅತ್ತಾಗ ಅಮ್ಮ ಮಾಡಿಕೊಡುತ್ತಿದ್ದರು ಕಷಾಯ. ನೆನೆದು ಕಣ್ಣೀರು ಹಾಕುತ್ತಿದ್ದಳು. ಮಕ್ಕಳು ಮನೆಗೆ ಬರುವುದು 1 ನಿಮಿಷ ತಡವಾದರೂ ಅಷ್ಟು ಚಡಪಡಿಸುತ್ತಿದ್ದ ಅಮ್ಮ ಈಗ ಮಕ್ಕಳ ಚಿಂತೆ ಮಾಡದೆ ಹೇಗೆ ಬಿಟ್ಟು ಹೋದರು ಎಂದು ಕೊರಗುತ್ತಿದ್ದರು. ಎಲ್ಲ ಸಮಯದಲ್ಲೂ ಪವೀಳ ನೋವಿಗೆ ಕಣ್ಣೀರಿಗೆ ಹೆಗಲು ಕೊಡುತ್ತಿದ್ದದ್ದು ಗೌರವ್. ದಿನ ಕಳೆಯಿತು. ಆದರೆ ಅಂತರಾಳದ ನೋವು ಮರೆಯಲು ಸಾಧ್ಯವೇ? ತಂದೆಗೂ ಧೈರ್ಯ ಹೇಳಿ ಹೇಗೋ ನಿಭಾಯಿಸಿಕೊಂಡು ಹೋಗುತ್ತಿದ್ದ ಪವಿಗೆ ಮತ್ತೊಂದು ಆಘಾತ ಕಾದಿತ್ತು. ಅವರ ಬಂಧು ಬಳಗದವರೆಲ್ಲ ಸೇರಿ
ಪವೀಳ ಮದುವೆಯ ಬಗ್ಗೆ ಅವಳ ತಂದೆಯ ಮುಂದೆ ಪ್ರಸ್ತಾಪಿಸಿದ್ದರು. ತಾಯಿ ತೀರಿ ಹೋದ 1 ವರ್ಷದೊಳಗೆ ಮನೆಯಲ್ಲಿ ಶುಭ ಕಾರ್ಯ ಆಗಬೇಕು. ಅದು ಪವಿ ಮದುವೆಯೇ ಆಗಿರಬೇಕು. ಅದರಿಂದ ಸ್ವರ್ಗದಲ್ಲಿರುವ ತಾಯಿಗೆ ಕನ್ಯಾದಾನದ ಪುಣ್ಯ ಬರುತ್ತದೆ ಮತ್ತು ಆತ್ಮಕ್ಕೆ ಶಾಂತಿಯೇ ಸಿಗುತ್ತದೆ ಎಂಬುವ ಸಿದ್ಧಾಂತ ನಿರೂಪಣೆಯಾಗಿತ್ತು. ಅವಳ ತಂದೆ ಇದಕ್ಕೆ ಸಮ್ಮತಿ ಕೊಟ್ಟಿದ್ದು ಆಗಿತ್ತು. ಇನ್ನು ಈ ವಿಷಯ ಪವಿ ಮುಂದೆ ಪ್ರಸ್ತಾವನೆ. ಅವಳ ಅಂತರಂಗದ ಯುದ್ಧ, ಭಾವನೆಗಳ ಏರಿಳಿತ. ಪವಿಳ ಮದುವೆ ಎಂಬ ಅಲೆ ಅವಳ ಸ್ನೇಹದ ಕಡಲನ್ನು ಕದಡುವುದೇ. ಪವಿ ತಂದೆ ಪವಿಳ ಮದುವೆಯ ವಿಷಯವನ್ನು ಪವಿ ಜೊತೆ ಪ್ರಸ್ತಾಪಿಸಲು ತಯಾರಾದರು. ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿರುವ ಮಕ್ಕಳಿಗೆ ಈ ವಿಷಯ ಹೇಗೆ ಹೇಳಬೇಕು ಎಂದು ಯೋಚಿಸಿದರು. ಆದರೆ ಅನಿವಾರ್ಯವಾಗಿತ್ತು. ಒಂದು ದಿನ ರಾತ್ರಿ ಊಟವಾದ ಮೇಲೆ ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ಮಾತನಾಡಲು ಶುರು ಮಾಡಿದರು. ಪವಿ, ನನಗೆ ಗೊತ್ತಮ್ಮ, ನೀನು ಮೊದಲೇ ದುಃಖದಲ್ಲಿ ಇದ್ದೀಯ. ನಾನು ಹೇಳುವ ವಿಷಯ ನಿನಗೆ ಆಘಾತ ಅನಿಸಬಹುದು. ಆದರೆ ಏನು ಮಾಡೋದು ಕಂದ, ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲೇಬೇಕು. ತಂದೆ ಏನು ಹೇಳಬಹುದು ಎಂಬ ಕಲ್ಪನೆಯೇ ಇಲ್ಲದೆ, ಪವಿ ಹೇಳಪ್ಪ, ಮಕ್ಕಳ ಜೊತೆ ಮಾತಾಡಲು ಯಾಕೆ ಇಷ್ಟೊಂದು ಸಂಕೋಚ ಪಡುತ್ತಿದ್ದೀರಾ? ಪವಿ, ನಾನು ಹೇಳುವ ವಿಷಯವೇ ಆಗಿದೆಯಮ್ಮ. ನಿಮ್ಮ ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಆದಷ್ಟು ಬೇಗನೆ, ಅಂದರೆ ಈ ವರ್ಷದಲ್ಲೇ ನಿನ್ನ ಮದುವೆ ಮಾಡಿಬಿಡೋಣ ಎಂದು ಅಭಿಪ್ರಾಯ ಪಡುತ್ತಿದ್ದಾರೆ. ಅದರಿಂದ ನಿನ್ನ ತಾಯಿಗೆ ಕನ್ಯಾದಾನದ ಪುಣ್ಯ ಬರುತ್ತದೆ, ಮತ್ತೆ ಅವಳು ಸ್ವರ್ಗಕ್ಕೆ ಹೋಗುತ್ತಾಳೆ ಅಂತ. ನನಗೂ ಅವರ ವಿಚಾರ ಸರಿ ಎನಿಸುತ್ತಿದೆ. ಒಬ್ಬಳದಾದರೂ ಮದುವೆಯಾದರೆ ನನಗೂ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗುತ್ತದೆ. ತಂದೆ ಮಾತು ಎಲ್ಲರಿಗೂ ಆಘಾತವಾಗಿತ್ತು. ಪವಿ ಅಂತೂ ಏನೂ ತಿಳಿಯದೆ ನಿಂತಿದ್ದಳು. ಅಪ್ಪ, ನೀವೀಗೆ ವಿಚಾರ ಮಾಡಲು ಹೇಗೆ ಸಾಧ್ಯವಾಯಿತು? ಅಮ್ಮನನ್ನು ಕಳೆದುಕೊಂಡು ಕೆಲವು ದಿನಗಳಾಗಿವೆ. ನಾವಿನ್ನೂ ಆ ದುಃಖದಿಂದ ಹೊರಗೆ ಬಂದಿಲ್ಲ. ಇಷ್ಟಕ್ಕೂ ನಾನು ಮದುವೆಯಾಗಿ ಹೋದರೆ ನಿಮ್ಮನ್ನು ಮತ್ತೆ ತಂಗಿಯರನ್ನು ಯಾರು ನೋಡಿಕೊಳ್ಳುತ್ತಾರೆ? ನನ್ನದು ಇನ್ನೂ ಓದು ಮುಗಿಯಬೇಕು. ನನಗೆ ಮಾಸ್ಟರ್ ಡಿಗ್ರಿ ಮಾಡೋದಿದೆ. 1-2 ವರ್ಷ ಜಾಬ್ ಮಾಡಬೇಕು. ಆಮೇಲೆ ಮದುವೆಯ ಬಗ್ಗೆ ಯೋಚನೆ. ಇದನ್ನೆಲ್ಲ ಇಲ್ಲೇ ಬಿಟ್ಟುಬಿಡಿ ಎಂದು ಹೇಳಿ ಒಳಗೆ ಹೋಗಿ ಮಲಗಿದರು. ಆದರೆ ತಂದೆ ಯಾಕೋ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮಾರನೇ ದಿನ ಅವರ ತಮ್ಮನ ಮನೆಗೆ ಹೋಗಿ ಪವಿಳ ಅಭಿಪ್ರಾಯವನ್ನು ಹೇಳಿದರು. ಆದರೆ ಅವರು ಮತ್ತೆ ಪವಿ ತಂದೆಯ ತಲೆಯಲ್ಲಿ ಏನೇನೋ ಹುಳು ಬಿಟ್ಟರು. ವಯಸ್ಸಿಗೆ ಬಂದಿರುವ ಹುಡುಗಿ, ತಾಯಿ ಬೇರೆ ಇಲ್ಲ, ಸೆರಗಲ್ಲಿ ಬೆಂಕಿ ಇಟ್ಟುಕೊಂಡ ಹಾಗೆ ಹೀಗೆ ಎಂದು. ಪವಿಳ ಚಿಕ್ಕಮ್ಮ ಪವಿಳ ಜಾತಕವನ್ನು ಜ್ಯೋತಿಷಿಗಳ ಹತ್ತಿರ ತೋರಿಸೋಣ, ಅವರು ಹೇಳಿದ ಹಾಗೆ ಮಾಡೋಣ ಎಂದು ಯೋಚಿಸಿದರು. ಎಲ್ಲರೂ ಸೇರಿ ಅವರ ಪರಿಚಯದ ಜ್ಯೋತಿಷ್ಯರ ಬಳಿ ಪವಿ ಜಾತಕದ ಬಗ್ಗೆ ವಿಚಾರಿಸಿದರು. ಅವರು ಪವಿ ಜಾತಕವನ್ನು ಕುಲಂಕುಷವಾಗಿ ಪರಿಶೀಲಿಸಿ ನೋಡಿದರು. ಟೈಮ್ ಸರಿ ಇಲ್ಲದೆ ಇದ್ದಾಗ ಹಗ್ಗನೋ ಹಾವಾಗುತ್ತೆ ಅಂತಾರಲ್ಲ, ಹಾಗೆ ಆಗಿತ್ತು ಪವಿ ಸ್ಥಿತಿ. ಇವಳ ಜಾತಕದ ಪ್ರಕಾರ ಅವಳಿಗೆ ಈ ಸಂವತ್ಸರದಲ್ಲಿ ಕಂಕಣ ಭಾಗ್ಯವಿದೆ. ಅದು ತಪ್ಪಿದರೆ ಮುಂದೆ ಮದುವೆಗೆ 9 ವರ್ಷಗಳವರೆಗೂ ಕಾಯಬೇಕಾಗುತ್ತೆ ಎಂದರು ಜ್ಯೋತಿಷಿ. ಮೊದಲೇ 108 ವಿಚಾರಗಳಿಂದ ತಲ್ಲಣಿಸಿದ್ದ ಪವಿ ತಂದೆ ಇದನ್ನು ಕೇಳಿ ಇನ್ನೂ ಗಾಬರಿಯಾದರು. ಎಷ್ಟೇ ಎಜುಕೇಟೆಡ್, ಅಪ್ಡೇಟೆಡ್ ಇದ್ರೂ ಮಕ್ಕಳ ಭವಿಷ್ಯ ಅಂತ ಬಂದಾಗ ಭಯ ಇದ್ದೇ ಇರುತ್ತದೆ. ಇದಕ್ಕೆ ಬೇರೆ ಏನೂ ಉಪಾಯವಿಲ್ಲ ಎಂದು ತಿಳಿದಾಗ ಹೇಗಾದರೂ ಮಾಡಿ ಈ ಸಂವತ್ಸರದಲ್ಲಿ ಪವಿ ಮದುವೆ ಮಾಡಲೇಬೇಕು ಎಂದು ನಿರ್ಧರಿಸಿ ಒಳ್ಳೆಯ ಹುಡುಗನನ್ನು ಹುಡುಕಲು ಸಂಬಂಧಿಕರಲ್ಲಿ ಹೇಳಿಯೇ ಬಿಟ್ಟರು. ಮೊದಲನೇ ದಿವಸ ತಂದೆ ಆಡಿದ ಮಾತಿಗೆ ಅಷ್ಟೇನೂ ತಲೆ ಕೆಡಿಸಿಕೊಳ್ಳದ ಪವಿ ಮಾರನೇ ದಿನ ಅವರ ನಿರ್ಧಾರ ಕೇಳಿ ಗಾಬರಿಯಾದಳು. ಒಂದೇ ಸರಿ ಸಿಡಿಲು ಬಡಿದ ಹಾಗೆ ಆಗಿತ್ತು. ಈ ವಿಷಯವನ್ನು ಗೌರವ್ಗೆ ಹೇಳಬೇಕು ಎಂದು ಡಿಸೈಡ್ ಮಾಡಿದ್ದು ಫೋನ್ ಮಾಡೇ ಬಿಟ್ಟಳು. ಕಣ್ಣೀರು ಹಾಕುತ್ತಾ ಮನೆಯಲ್ಲಿ ನಡೆಯುತ್ತಿರುವ ಬದಲಾವಣೆಗಳ ಬಗ್ಗೆ ಒಂದೊಂದಾಗಿ ವಿವರಿಸಿದಳು. ಪವಿಗೆ ಆದಷ್ಟೇ ಗಾಬರಿ, ಆತಂಕ ಗೌರವ್ಗೂ ಆಗಿತ್ತು. ಆದರೂ ಅವನು ಹೇಗಾದರೂ ಮಾಡಿ ನಿನ್ನ ತಂದೆನ ಕನ್ವಿನ್ಸ್ ಮಾಡು, ನಿನ್ನ ಕನಸು ಗುರಿ ಬಿಡಬೇಡ ಅಂತ ಧೈರ್ಯ ಹೇಳಿದ್ದ. ಆದರೆ ತಂದೆ ನಿರ್ಧಾರ ಅಚಲವಾಗಿತ್ತು. ಇದೆಲ್ಲದರ ಮಧ್ಯೆ ಪವಿಳ ದೂರದ ಸಂಬಂಧಿಗಳಲ್ಲಿ ಒಬ್ಬ ಹುಡುಗನನ್ನು ಹುಡುಕಿದ್ದರು. ಇಂಜಿನಿಯರ್ ಹುಡುಗ, ಒಳ್ಳೆಯ ಸಂಸ್ಕಾರವಂತ ಮನೆತನ. ಅವನಿಗೆ ತಂದೆ ಇರಲಿಲ್ಲ. ಜಾತಕ ಹೊಂದಿಸಿ ನೋಡಿದ್ದರು. ಇನ್ನೇನು ಹುಡುಗ ಹುಡುಗಿ ನೋಡಿ ಒಪ್ಪಿಕೊಳ್ಳುವುದಷ್ಟೇ ಬಾಕಿ ಇತ್ತು. ಪ್ರತಿನಿತ್ಯ ಈ ವಿಷಯದ ಚರ್ಚೆ ಅವಳಿಗೆ ಹಿಂಸೆ ಆಗಿತ್ತು. ಅಂದುಕೊಳ್ಳದಷ್ಟು ಬೇಗ ಎಲ್ಲವೂ ನಡೆದು ಹೋಗುತ್ತಿದೆ. ದಿನ ಬೆಳಗಾದರೆ ಆತಂಕ ಹೆಚ್ಚುತ್ತಿದೆ. ಸಹಿಸಿಕೊಳ್ಳದೆ ಗೌರವ್ ಬಳಿ ಮಾತಾಡುತ್ತಿದ್ದಳು. ಅವನು ಅಸಹಾಯಕನಾಗಿದ್ದ. ಇನ್ನು ಸಮಯವಿದೆ ಎಂದು ಧೈರ್ಯದಿಂದ ಇದ್ದರು. ಆದರೆ ಈಗ ಹುಡುಗನನ್ನು ಹುಡುಕಿಬಿಟ್ಟಿದ್ದಾರೆ.
ಪವಿ ಎದೆಯೊಡೆದು ಹೋಗಿದೆ. ಪವಿ ಗೌರವ್ ಮುಂದೆ ತನ್ನ ನೋವನ್ನೆಲ್ಲ ಹೇಳಿಕೊಂಡು ಅತ್ತು ಬಿಡುತ್ತಿದ್ದಳು. ಆದರೆ ಗೌರವ್ ತನ್ನ ಮನಸ್ಸಲ್ಲಿ ಆಗುತ್ತಿದ್ದ ತೊಳಲಾಟ, ಭಯ, ಆತಂಕ ಪವಿ ಮುಂದೆ ಸಹ ಹೇಳಿಕೊಳ್ಳಲು ಆಗದೆ ಒಳಗೊಳಗೆ ಒದ್ದಾಡುತ್ತಿದ್ದ. ಈಗ ಹುಡುಗ ಸಿಕ್ಕಿದ್ದಾನೆ ಎಂಬ ವಿಷಯ ಆಘಾತ ಅವನ ಮನಸ್ಸನ್ನು ಹೊಡೆದಿತ್ತು. ಕೈಗೆ ಸಿಗದೆ ಹೊರಳಾಡುತ್ತಿದ್ದ ಭಾವನೆಯನ್ನು ಒಟ್ಟು ಸೇರಿಸಿ ವಿಚಾರ ಮಾಡಿದ. ಪವಿ ಮದುವೆಗೆ ಹುಡುಗ ಒಪ್ಪಿಬಿಟ್ಟರೆ, ಅವಳು ಒಪ್ಪಿಬಿಟ್ಟರೆ, ಅವಳು ಮದುವೆಯಾಗಿ ಹೋಗಿಬಿಟ್ಟರೆ, ಮೊದಲು ಮಾತಾಡಿದ ಹಾಗೆ ನಾನೇ ಮುಂದೆ ನಿಂತು ಅವಳ ಮದುವೆ ಮಾಡುತ್ತೇನಾ? ಅದು ನನ್ನಿಂದ ಸಾಧ್ಯನಾ? ಅವನ ಭಾವನೆಗಳನ್ನು ಪವಿ ಮುಂದೆ ಹೇಳಲೇಬೇಕು ಎಂದು ನಿರ್ಧರಿಸಿದ. ಅದೊಂದು ದಿನ ರಾತ್ರಿ ನೋವು ತಡೆಯದೆ ಪವಿಗೆ ಫೋನ್ ಮಾಡಿದ. ಎಲ್ಲ ನೋವಿನಲ್ಲೂ ಪವಿಗೆ ಧೈರ್ಯ ಹೇಳುತ್ತಿದ್ದರೂ ಗೌರವ್ ಮೊದಲನೇ ಬಾರಿ ಜೋರಾಗಿ ಅಳುತ್ತಿದ್ದಾನೆ. ಚಿಕ್ಕ ಮಕ್ಕಳ ಹಾಗೆ ಅಳುತ್ತಿದ್ದಾನೆ. ಅವನ ಕಣ್ಣೀರು ನೋಡಿ ಪವಿ ಸಹ ಅಳುತ್ತಿದ್ದಳು. ಪವಿ, ನಿಜ ಹೇಳ್ತಿದ್ದೀನಿ ಕಣೆ, ನೀನು ಮದುವೆ ಆಗಿ ಹೋದರೆ ನನಗೆ ಬದುಕೋಗಿ ಆಗಲ್ಲ ಕಣೆ. ಇವತ್ತು ನಿನ್ನ ಮುಂದೆ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ತೀನಿ ಕಣೆ. ಸಾಯೋವರೆಗೂ ನೀನು ನನ್ನ ಜೊತೆ ಇರಲೇಬೇಕು ಕಣೆ. ನೀನು ಏನು ಅನ್ಕೋತೀಯೋ ನನಗೆ ಗೊತ್ತಿಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಇಷ್ಟು ವರ್ಷ ಜೀವನದ ಪ್ರತಿ ಏರಿಳಿತವನ್ನು ಹಂಚಿಕೊಂಡವರು ಇದೇ ಮೊದಲ ಬಾರಿ ಗೌರವ್ ತನ್ನ ಭಾವನೆ ಹಂಚಿಕೊಳ್ಳುತ್ತಿದ್ದಾನೆ. ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳೇ ಬಿಟ್ಟ. ಪವಿ ಮನಸ್ಸಲ್ಲೂ ಅದೇ ಭಾವನೆ ಇರಬಹುದಾ? ಗೊತ್ತಿಲ್ಲ. ಅವತ್ತು ಅವಳು ಏನೂ ಹೇಳಲೇ ಇಲ್ಲ. ಮೊದಲ ಬಾರಿ ಗೌರವ್ಗೆ ಅವಳು ಸಮಾಧಾನ ಮಾಡಿದ್ದಳು. ಮೊದಲ ಬಾರಿ ಅವನ ಕಣ್ಣೀರಿಗೆ ಅವಳು ಹೆಗಲು ಕೊಟ್ಟಿದ್ದಳು. ಪ್ರತಿದಿನ ಒಂದೊಂದು ಗೊಂದಲ, ಹೊಸ ತಿರುವುಗಳು. ಪವಿ ಕಂಗಾಲಾಗಿ ಹೋಗಿದ್ದಳು. ಈಗ ಅವಳ ಜೀವನದಲ್ಲಿ ಮುಖ್ಯ ಘಟ್ಟ. ಅವಳು ನಿರ್ಧಾರ ತೆಗೆದುಕೊಳ್ಳಬೇಕು. ಹೃದಯ ಒಂದು ಹೇಳುತ್ತಿದೆ, ಬುದ್ಧಿ ಬೇರೆ ಏನೋ ಹೇಳುತ್ತಿದೆ. ಇನ್ನು 2 ದಿನಗಳಲ್ಲಿ ಪವಿನ ನೋಡಲು ಸಂಪತ್ ಬರುತ್ತಿದ್ದಾನೆ. ಗೌರವ್ ಪವಿಳ ಮೇಲೆ ಬದಲಾದ ಭಾವನೆಗಳ ಸ್ಪಷ್ಟ ರೂಪ ಕೊಟ್ಟಿದ್ದಾನೆ. ಆದರೆ ಪವಿ ಮಾತ್ರ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿಲ್ಲ. ಉಸಿರುಗಟ್ಟಿದ ವಾತಾವರಣ. ತನ್ನ ಗೊಂದಲವನ್ನು ತಂದೆ ಮುಂದೆ ಹೇಳಬೇಕು ಎಂದುಕೊಳ್ಳುತ್ತಾಳೆ. ಆದರೆ ತಂದೆ ಇದನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬ ಭಯ. ಆದರೂ ಧೈರ್ಯ ಮಾಡಿ ಯಾರೂ ಇಲ್ಲದ ಸಮಯ ನೋಡಿ ತಂದೆಯೊಡನೆ ಮಾತು ಪ್ರಾರಂಭಿಸುತ್ತಾಳೆ. ಅಪ್ಪ, ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ಒಂದು ವೇಳೆ ಮದುವೆ ಆಗಲೇಬೇಕು ಅನ್ನೋದಾದರೆ ಸಂಪತ್ತನ್ನೇ ಯಾಕೆ ಹಾಕಬೇಕು? ಬೇರೆ ಯಾರಾದರೂ? ಅವಳ ಮಾತನ್ನು ತುಂಡರಿಸಿ, ಯಾಕಮ್ಮ, ಸಂಪತ್ಗೆ ಏನು ಕಮ್ಮಿ ಆಗಿದೆ? ಅಥವಾ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಹಾಗೇನಾದರೂ ಇದ್ರೆ ಹೇಳಮ್ಮ, ನೋಡೋಣ. ಅವನು ಯಾರೇ ಆಗಿರಲಿ, ನಮ್ಮ ಜಾತಿಯವನು ಆಗಿರಲಿ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಬದುಕಬೇಕು. ನೀನೇನಾದರೂ ತಪ್ಪು ಹೆಜ್ಜೆ ಇಟ್ಟರೆ ನಾನು ಎಲ್ಲರ ಮುಂದೆ ತಲೆ ತಗ್ಗಿಸಬೇಕಾಗುತ್ತದೆ. ನಿನ್ನ ತಂಗಿಯರು ನೋವು, ಅವಮಾನ ಅನುಭವಿಸಬೇಕಾಗುತ್ತದೆ. ಅವರ ಭವಿಷ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಮ್ಮ. ಆದರೆ ನನ್ನ ಮಗಳು ಯಾವತ್ತೂ ನಾನು ತಲೆ ತಗ್ಗಿಸುವಂತಹ ಕೆಲಸ ಮಾಡಲ್ಲ ಅಂತ ನಂಬಿದ್ದೀನಿ ಅಂತ ಅವಳನ್ನು ಮಾತಲ್ಲಿ ಕಟ್ಟಿ ಹಾಕಿದರು. ಅವಳ ಭಾವನೆಗಳು ಇನ್ನೂ ಕಗ್ಗಂಟಾದವು. ಹಸಿವು, ನಿದ್ರೆ ಎಲ್ಲ ಮರೀಚಿಕೆ ಆಗಿತ್ತು. ಗೌರವ್ ನೋವು ತಾಳದೆ ಅಂದೇ ಪವಿ ಊರಿಗೆ ಬಂದ. ಪವಿ ಅವನಿಗೆ ಏನು ಉತ್ತರಿಸಬೇಕು ಎಂದು ತಿಳಿಯದೆ ಮೂಕಳಾದಳು. ಪವಿ ಗೌರವ್ಗೆ ನೇರವಾಗಿ ಬಂದು ತಂದೆಯನ್ನು ಕೇಳಲು ಹೇಳಿದ್ದಳು. ಆದರೆ ಅವನು ಏನು ಅಂತ ಕೇಳಬೇಕು? ಇನ್ನೂ ಎಜುಕೇಷನ್ ಮುಗಿಸಿ ಒಂದು ನೆಲೆ ಅಂತ ಆಗಿಲ್ಲ. ಜೀವನದಲ್ಲಿ ಸೆಟಲ್ ಆಗಿಲ್ಲ. ಯಾವ ಮುಖ ಇಟ್ಕೊಂಡು ನಿಮ್ಮ ತಂದೆ ಹತ್ರ ಬಂದು ನಿಮ್ಮ ಮಗಳನ್ನು ಕೊಡಿ ಅಂತ ಕೇಳಬೇಕು? ಇಬ್ಬರು ಅಣ್ಣಂದಿರು. ಅವರ ಮದುವೆ ಆಗದೆ ನಮ್ಮ ಮದುವೆಗೆ ನಮ್ಮ ಮನೆಯಲ್ಲೂ ಒಪ್ಪುವುದಿಲ್ಲ. ಇನ್ನು ಜಾತಿ, ನಮ್ಮಿಬ್ಬರದು ಒಂದೇ ಜಾತಿ ಅಲ್ಲವೇ ಅಲ್ಲ. ನಮ್ಮ ಸ್ನೇಹಕ್ಕೆ ಇದು ಯಾವುದೂ ಬೇಕಾಗಿರಲಿಲ್ಲ. ಅದಕ್ಕೆ ನಾವು ಇಷ್ಟು ದಿನ ಅದರ ಬಗ್ಗೆ ಯೋಚಿಸಿ ಇರಲಿಲ್ಲ. ಆದರೆ ಈಗ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪವಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿರಲಿಲ್ಲ. ಗೌರವ್ ಅದಕ್ಕಾಗಿ ಕಾಯುತ್ತಿದ್ದ. ಚಿನ್ನು, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಭಾವನೆ ಇದೆ ಹೇಳೆ ಅಂತ ಕೇಳತೊಡಗಿದ. ಪವಿ ಏನೊಂದು ತಿಳಿಯದಾಗಿದ್ದಳು. ಆದರೆ ಅವಳು ಒಂದು ಸಾರಿ ಯೋಚಿಸಿ ಅಂದಳು, ಗೌರವ್, ಈ ಭಾವನೆಗಳು, ಗೊಂದಲಗಳು ನಮ್ಮ ಸ್ನೇಹಕ್ಕೆ ಕಪ್ಪು ಚುಕ್ಕೆ ಎಂದು ಅನಿಸುವುದಿಲ್ಲವೇ? ನಾವಿಬ್ಬರೂ ಎಂದೂ ಮದುವೆಯಾಗಿ ಜೀವನ ಸಾಗಿಸುವ ಕನಸು ಕಂಡೇ ಇಲ್ಲ. ಗಂಡು ಹೆಣ್ಣಿನ ಮತ್ತೆ ಸ್ನೇಹ ಇರದು ಎಂಬುವುದನ್ನು ಸುಳ್ಳು ಮಾಡುವಷ್ಟು ಪವಿತ್ರ ಸ್ನೇಹ ಇವತ್ತ್ಯಾಕೆ ಹೀಗೆ ಆಗುತ್ತಿದೆ ಎಂಬ ಆತಂಕ ವ್ಯಕ್ತಪಡಿಸಿದಳು. ಅಯ್ಯೋ ಚಿನ್ನು, ಹಾಗೆಲ್ಲ ಅನ್ಬೇಡ ಕಣೆ. ಹೀಗೇಳು, ನಿನಗೆ ನನ್ನ ಬಿಟ್ಟು ನನ್ನ ಜೊತೆ ಮಾತಾಡದೆ ಇರಕ್ಕಾಗುತ್ತಾ? ಬೇರೆ ಯಾರನ್ನಾದರೂ ಮದುವೆ ಆದರೆ ಅವರು ನಮ್ಮ ಸ್ನೇಹ ಒಪ್ಪಿಕೊಳ್ತಾರಾ? ನೆನಪಿದೆಯಾ ಜಾನು?
ಹಾಗೆ ನಿನ್ನ ಮದುವೆ ಆಗೋಕ್ಕೆ ಬರೋ ಹುಡುಗನು ನಮ್ಮನ್ನು ದೂರ ಮಾಡೋಕ್ಕೆ ನೋಡ್ತಾನೆ. ಆವಾಗ ಹೇಳು, ನೀನು ಯಾರನ್ನು ಆಯ್ಕೆ ಮಾಡಿಕೊಳ್ತೀಯಾ? ನನ್ನೇ ತಾನೇ? ಹೇಳೆ ಚಿನ್ನು, ಮಾತಾಡೆ. ಹೇಗಾದರೂ ಮಾಡಿ 2-3 ವರ್ಷ ನಿನ್ನ ಮದುವೆ ಮುಂದೆ ಹಾಕಿಸ್ಕೊ. ನಾನು ಹಗಲು ರಾತ್ರಿ ದುಡಿದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಿಮ್ಮ ತಂದೆ ಹತ್ರ ಬಂದು ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡಿ, ಅವಳನ್ನು ರಾಣಿ ತರಹ ನೋಡಿಕೊಳ್ತೀನಿ ಅಂತ ಕೇಳ್ತೀನಿ ಕಣೆ. ಅವರ ಕೈಕಾಲು ಬಿದ್ದಾದರೂ ಒಪ್ಪಿಸ್ತೀನಿ ಕಣೆ, ನನ್ನ ಮಾತು ಕೇಳೆ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಪವಿ ಕಣ್ಣಲ್ಲಿ ನೀರು ಬಿಟ್ಟರೆ ಬೇರೆ ಒಂದು ಅಕ್ಷರ ಸಹ ಮಾತಾಡಲೇ ಇಲ್ಲ. ಚಿನ್ನು, ನಾನು ಇನ್ನೂ 2 ದಿವಸ ನಿಮ್ಮ ಊರಲ್ಲೇ ಇರ್ತೀನಿ ಕಣೆ. ಹೇಗಾದರೂ ಮಾಡಿ ನಿನ್ನ ಹುಡುಗ ನೋಡೋಕ್ಕೆ ಬರೋದನ್ನು ಕ್ಯಾನ್ಸಲ್ ಮಾಡ್ಕೊ. ನನ್ನ ಪವಿ ಇನ್ನೊಬ್ಬರ ಮುಂದೆ ಹಾಗೆಲ್ಲ ಕುಳಿತುಕೊಳ್ಳೋದು ನನಗೆ ಸಹಿಸೋಕ್ಕೆ ಆಗಲ್ಲ ಕಣೆ. ಬೇಕಾದರೆ ಆ ಹುಡುಗನ ನಂಬರ್ ಹುಡುಕಿ ಕೊಡು, ನಾನು ಅವನಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ನನಗೆ ಗೊತ್ತಿಲ್ಲ ಕಣೆ, ನೀನಿಲ್ಲದೆ ಹೋದರೆ ನಾನು ಸತ್ತೇ ಹೋಗ್ತೀನಿ. ಪ್ಲೀಸ್ ಪ್ಲೀಸ್. ಮನೆಯಲ್ಲಿ ಪವಿ ನೋಡಲು ಸಂಪತ್ ಮನೆಯವರು ಬರುವ ಸಂಭ್ರಮ. ಆದರೆ ಪವಿ ವೇದನೆ ಅರ್ಥ ಮಾಡಿಕೊಳ್ಳುವವರು, ಅವಳ ಅಭಿಪ್ರಾಯ ಕೇಳುವವರು ಯಾರೂ ಇಲ್ಲ. ಅಮ್ಮ ಇದ್ದಿದ್ದರೆ ಕೊನೆ ಪಕ್ಷ ನಿನಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತನಾದರೂ ಕೇಳ್ತಾ ಇದ್ರು. ನಾನು ನನ್ನ ವೇದನೆ ಅಮ್ಮನ ಹತ್ರ ಹೇಳಿಕೊಳ್ಳಬಹುದಿತ್ತು. ಈಗ ಯಾರ ಹತ್ತಿರ ಹೇಳಬೇಕು? ಸೋದರ ಅತ್ತೆ, ಚಿಕ್ಕಮ್ಮ ಎಲ್ಲ ಹಿಂದಿನ ದಿನವೇ ಬಂದಿದ್ದರು. ಮಾರನೇ ದಿವಸದ ತಯಾರಿ ಸಂಭ್ರಮದಿಂದ ನಡೆದಿತ್ತು. ಪವಿ ಅತ್ತೆಯ ಹತ್ತಿರ ಹೋಗಿ, ಅತ್ತೆ, ನನಗೆ ಈಗಲೇ ಮದುವೆ ಬೇಡ, ಅಪ್ಪನಿಗೆ ಹೇಗಾದರೂ ಹೇಳಿ ಅಂತ ಹಂಗಲಾಚಿದಳು. ಆದರೆ ಅವರು, ಇಲ್ಲ ಪವಿ, ಇಂಥ ಒಳ್ಳೆ ಸಂಬಂಧ ಮತ್ತೆ ಬೇಕು ಅಂದರೂ ಸಿಗಲ್ಲ, ನೀನು ಬೇಕಾದರೆ ಇವತ್ತೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಾ ಅಂತ ನಗುತ್ತಾ ಇವಳಿಗೆ ಬುದ್ಧಿ ಹೇಳಿದರು. ಅಸಹಾಯಕ ಪವಿ ದಿಕ್ಕಿ ತೋಚದಾಗಿತ್ತು. ಗಡಿಯಾರದ ಮುಳ್ಳು ವೇಗವಾಗಿ ಓಡುತ್ತಿದೆ. ಅಷ್ಟೇ ವೇಗವಾಗಿ ಭಾವನೆಗಳು ತೊಳಲಾಡುತ್ತಿವೆ. ಯಾವುದು ಪವಿ ಹಿಡಿತಕ್ಕೆ ಸಿಗುತ್ತಿಲ್ಲ. ಎಲ್ಲರೂ ಇದ್ದು ಅವಳು ಒಂಟಿಯಾಗಿದ್ದಳು. ಕಣ್ಣು ಮುಚ್ಚಿ ತೆಗೆಯುವುದರಲ್ಲಿ ಬೆಳಕಾಗುತ್ತದೆ. ಹುಡುಗನ ಮನೆಯವರು ಬರುತ್ತಾರೆ. ಮನೆಯವರೆಲ್ಲ ಹುಡುಗನ ಬಗ್ಗೆ, ಅವರ ಮನೆತನದ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಪವಿ ಯಾವುದನ್ನು ಕಿವಿ ಮೇಲೆ ಹಾಕಿಕೊಂಡಿರಲಿಲ್ಲ. ಸಂಪತ್ ದೂರದ ಸಂಬಂಧಿಸಿದ, ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿ ನೋಡಿದ ನೆನಪು. ನಾಳೆ ಎಲ್ಲ ಬರುತ್ತಾರೆ. ಪವಿ ಅವರನ್ನು ತಡೆಯುವ ಉಪಾಯ ತಿಳಿಯದೆ ಪೇಚಾಡುತ್ತಿದ್ದಾಳೆ. ರಾತ್ರಿ ಕಣ್ಣು ಮುಚ್ಚಿದರೆ ಭಯ. ದೇವರನ್ನು ಬೇಡಿಕೊಳ್ಳುತ್ತಾಳೆ, ಹೇಗಾದರೂ ಮಾಡಿ ಇದಕ್ಕೆ ಪರಿಹಾರ ಕೊಡು ಎಂದು. ಚಂದ್ರನಲ್ಲಿ ಕಣ್ಣೀರು ಹಿಡುತ್ತಲೇ, ದಯವಿಟ್ಟು ಹೋಗದಿರು ಎಂದು. ಸೂರ್ಯನನ್ನು ಬೇಡುತ್ತಾಳೆ, ದಯವಿಟ್ಟು ಬೇಗ ಬರಬೇಡ ಎಂದು. ಆದರೆ ಅದೆಲ್ಲವೂ ಅಸಾಧ್ಯವೇ. ಕಣ್ಣು ಮುಚ್ಚಿ ತೆಗೆಯುವ ಅಷ್ಟರಲ್ಲೇ ಬೆಳಕಾಗಿತ್ತು. ಎಲ್ಲರೂ ದೈನಂದಿನ ಕೆಲಸದಲ್ಲಿ ತೊಡಗಿದ್ದರು. ಗೌರವ್ ಮೆಸೇಜ್ ಸಾಲಾಗಿ. ಆದರೆ ಪವಿ ಏನೂ ಉತ್ತರಿಸುವ ಸ್ಥಿತಿಯಲ್ಲಿ ಇಲ್ಲ. ಇತ್ತ ಗೌರವ್ ಪವಿನ ಕಳೆದುಕೊಳ್ಳುವ ಭಯದಲ್ಲಿ ಹುಚ್ಚನಾಗುತ್ತಿದ್ದಾನೆ. ಪವಿಳ ತಂಗಿಯರು ಪವಿಗೆ ಸೀರೆ, ಒಡವೆ, ಹೂವು ಎಂದು ಸಿಂಗರಿಸುತ್ತಿದ್ದಾರೆ. ಆದರೆ ಹೆಣ್ಣಿಗೆ ಶೋಭೆ ತರುವ ಒಡವೆ ಅವಳ ನಗು, ಅದು ಮಾತ್ರ ಅಲ್ಲಿ ಕೊರತೆ ಇತ್ತು. ಕೊನೆಗೂ ಎಲ್ಲರೂ ನಿರೀಕ್ಷಿಸಿದ ಸಮಯ ಬಂದೇ ಬಿಟ್ಟಿತು. ಸಂಪತ್ ಮನೆಯವರು ಪವಿ ನೋಡಲು ಬಂದೇ ಬಿಟ್ಟರು. ಸಂಪತ್, ಅವನ ತಾಯಿ, ಸಂಪತ್ನ ಸೋದರ ಅತ್ತೆ ಮತ್ತು ಸೋದರ ಮಾವ ಬಂದಿದ್ದರು. ಉಭಯ ಕುಶಲೋಪರಿ ಮಾತು ಹರಟೆ ನಂತರ ಹುಡುಗಿಯನ್ನು ಕರೆಸಿದರು. ಅವಳು ಬಂದು ಸಂಪತ್ ಎದುರಿಗೆ ಇಟ್ಟ ಕುರ್ಚಿಯಲ್ಲಿ ಕುಳಿತಳು. ಪವಿ ಹುಟ್ಟಿದ್ದ ತಿಳಿ ನೀಲಿ ಬಣ್ಣದ ಸೀರೆ, ಆಡಂಬರವಿಲ್ಲದ ಅಲಂಕಾರ, ಮುಗ್ಧ ಮುಖ, ಸಾಕ್ಷಾತ್ ಲಕ್ಷ್ಮಿಯ ಹಾಗೆ ಕಾಣುತ್ತಿದ್ದಳು. ಸಂಪ್ರದಾಯದಂತೆ ಹೆಸರು, ಹಾಡು, ಅಡುಗೆ ಎಲ್ಲ ಹಿರಿಯರು ವಿಚಾರಿಸಿದರು. ನಂತರ ಸಂಪತ್, ನೀನೇನಾದರೂ ಕೇಳೋದಿದ್ರೆ ಕೇಳಪ್ಪ ಅಂದ್ರು. ಆಗ ಸಂಪತ್ ಪವಿ ಜೊತೆ ಮಾತಾಡಬೇಕು ಅಂದ. ಹೌದು, ನೀವಿಬ್ಬರೂ ಮಾತಾಡಿ ಒಪ್ಪಿಕೊಂಡರೆ ಮುಂದಿನದು ಎಂದು ಹಿರಿಯರು ಸಮ್ಮತಿಸಿದರು. ಸಂಪತ್ ಪವಿ ಇಬ್ಬರು ಟೆರೆಸ್ ಮೇಲೆ ಹೋದರು. ಸಂಪತ್ ಮುಖದಲ್ಲಿ ಸಂತಸ, ಪವಿ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆಗಳು ಮೂಡುತ್ತಿಲ್ಲ. ಹಾಯ್ ಪವಿ, ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಅಷ್ಟೊಂದು ನೆನಪಿಲ್ಲ. ನಿಮಗೆ ನಾನು ನೋಡಿದ್ದು ನೆನಪಿದೆಯಾ? ಇಲ್ಲ ಎಂದು ಮೌನವಾಗಿ ಇದ್ದಳು. ಮತ್ತೆ ನನ್ನ ಬಗ್ಗೆ ತಿಳ್ಕೊಂಡಿದ್ದೀರಾ? ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಇನ್ನೂ ಏನು ಯೋಚನೆ ಮಾಡಿಲ್ಲ. ಸರಿ ಪವಿ, ನಾನು ನನ್ನ ಬಗ್ಗೆ ಎಲ್ಲ ಹೇಳ್ತೀನಿ ಕೇಳಿ. ನಾನು ಇಂಜಿನಿಯರ್, ಸದ್ಯಕ್ಕೆ ಮುಂಬೈಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಇನ್ನು 3 ಮಂತ್ಸಲ್ಲಿ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ. 3 ಇಯರ್ಸ್ ಪ್ರಾಜೆಕ್ಟ್ ಇದೆ. ಸೊ ಪವಿ ಒಮ್ಮೆ ಏನೋ ಪರಿಹಾರ ಸಿಕ್ಕ ಹಾಗೆ ಎಕ್ಸೈಟ್ ಆಗಿ ಕೇಳ್ತಾಳೆ. ಹಾಗಾದರೆ 3 ವರ್ಷ ಬಿಟ್ಟು ವಾಪಸ್ ಬಂದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಬಹುದಲ್ವಾ? ಇಲ್ಲ, ನಾನು ಮದುವೆ ಆಗಿ ಹೆಂಡತಿನ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಆಸೆನೂ ಅದೇ.
ನನ್ನ ತಂದೆ ತೀರಿಕೊಂಡು 2 ವರ್ಷ ಆಯಿತು. ನಾನು ಒಬ್ಬನೇ ಮಗ. ನನ್ನ ತಾಯಿಗೆ ನಾನೇ ಇಲ್ಲ. ಆದರೆ ಈಗ ಅವರು ನನ್ನ ಜೊತೆಗೆ ಬರೋದಕ್ಕೆ ಒಪ್ಪುತ್ತಿಲ್ಲ. ನಿನ್ನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮನೆಯವರಿಗೆಲ್ಲ ತುಂಬ ಒಳ್ಳೆ ಒಪಿನಿಯನ್ ಇದೆ. ನಿನ್ನ ಸೊಸೆ ಮಾಡ್ಕೋಬೇಕು ಅನ್ನೋದು ಅವರ ಆಸೆ. ನೀವು ಒಪ್ಪಿದ್ರೆ 3 ತಿಂಗಳಲ್ಲೇ ವೀಸಾ, ಪಾಸ್ಪೋರ್ಟ್, ಮದುವೆ ಎಲ್ಲ ಆಗಬೇಕು. ವರ್ಷ ನಾವು ವಾಪಸ್ ಬರೋವರೆಗೂ ನಮ್ಮ ಅಮ್ಮ ನಿಮ್ಮ ತಂಗಿಯರ ಜೊತೆ ಇರ್ತಾರೆ. ನಿಮ್ಮ ತಂಗಿಯರಿಗೆ ಅಮ್ಮ ಜೊತೆ ಹಾಕ್ತಾರೆ. ಅಮ್ಮನಿಗೆ ಅವರು ಆಸರೆ ಹಾಕ್ತಾರೆ. ನನಗೂ ಕಾಳಜಿ ಇರೋದಿಲ್ಲ, ನಿಮಗೂ. ನಾವು ವಾಪಸ್ ಬಂದ ಮೇಲೆ ಎಲ್ಲರೂ ಮುಂಬೈಗೆ ಶಿಫ್ಟ್ ಆಗೋಣ. ನೀನು ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಜವಾಬ್ದಾರಿ ಎಲ್ಲ ನನ್ನದು. ಯೋಚನೆ ಮಾಡಿ ತಿಳಿಸು. ಆದರೆ ಟೈಮ್ ಜಾಸ್ತಿ ಇಲ್ಲ ಅಂತ ಹೇಳಿ ಅವನ ಕಾರ್ಡ್ ಅವಳ ಕೈಯಲ್ಲಿ ಇಟ್ಟು ಒಂದು ಸ್ಮೈಲ್ ಕೊಟ್ಟು ಹೊರಟ. ತಿಂಡಿ, ಕಾಫಿ ಎಲ್ಲ ಮುಗಿಸಿ ಮನೆಗೆ ಹೊರಟರು. ಪವಿ ಇನ್ನೂ ಗೊಂದಲಕ್ಕೀಡಾಗಿದ್ದಳು. ಅವನು ಬೇಡ ಅಂತ ಹೇಳುವುದಕ್ಕೆ ಯಾವುದೇ ಕಾರಣ ಸಿಗುತ್ತಿಲ್ಲ. ಇರೋ ವಿಷಯ ಹೇಳೋದಕ್ಕೆ ಗೌರವ್ ಒಪ್ಪುತ್ತಿಲ್ಲ. ಇದಕ್ಕೆ ಪರಿಹಾರ ಯಾರು ಹೇಳಬೇಕು? ಈ ಕಡೆ ಗೌರವ್, ಅಲ್ಲಿ ಏನಾಯಿತು? ಪವಿ ಏನು ನಿರ್ಧಾರ ಮಾಡಿದ್ದಾಳೆ? 108 ಪ್ರಶ್ನೆ. ಪವಿನ ಭೇಟಿಯಾಗಲು ಅವಳ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಪವಿ ಕಾಲ್ ಮಾಡಿ ಭೇಟಿಯಾಗಲು ಹೇಳಿದಳು. ನಡೆದ ವಿಷಯವನ್ನು, ಸಂಪತ್ ಬಗ್ಗೆ, ಅವನ ವಿಚಾರದ ಬಗ್ಗೆ ಎಲ್ಲ ಅವನ ಮುಂದೆ ಹೇಳಿದಳು. ಅವನನ್ನು ಯಾಕೆ ಬೇಡ ಅಂದರೆ ಏನು ಕಾರಣ ಹೇಳಲಿ? ಕೊನೆಗೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಇಬ್ಬರು ದೂರ ಎಲ್ಲಾದರೂ ಓಡಿ ಹೋಗೋಣ ಎಂದಳು ಪವಿ. ಅದನ್ನು ಕೇಳಿ ಗೌರವ್ ಶಾಕ್ ಆದ. ಪವಿಳ ನಿರ್ಧಾರ ಕೇಳಿ ಗೌರವ್ ಗಾಬರಿಯಾಗಿದ್ದ. ಏನೇ ಪವಿ, ನಿನ್ನ ಬಾಯಿಯಿಂದ ಇಂಥ ಮಾತು? ಅದೆಲ್ಲ ಸಾಧ್ಯನಾ? ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದೆಲ್ಲ. ಇಷ್ಟಕ್ಕೂ ನಮ್ಮ ಫ್ಯಾಮಿಲಿನೂ ಮುಖ್ಯ ಅಲ್ವೇನೆ? ಪವಿ ರೋಸಿ ಹೋಗಿದ್ದಳು. ಹೌದು, ನನಗೆ ಗೊತ್ತು, ಫ್ಯಾಮಿಲಿ ಮುಖ್ಯ, ನೀನು ಮುಖ್ಯ, ನಿನ್ನ ಸ್ನೇಹ ಮುಖ್ಯ, ಎಲ್ಲ ಮುಖ್ಯ. ಆದರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಾಗ ನಾನೇನು ಮಾಡಲಿ? ಅಪ್ಪಗೆ ಅವರ ಜವಾಬ್ದಾರಿ ಮುಖ್ಯ, ನಿನಗೆ ನಿನ್ನ ಭಾವನೆಗಳು ಮುಖ್ಯ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ನಾನಿನ್ನು ಮದುವೆಗೆ ತಯಾರಾಗಿಲ್ಲ, ಮದುವೆ ಬೇಡ ಅಂದರೆ ಅವ್ರು ಕೇಳಿಲ್ಲ. ನಿನ್ನ ಬಗ್ಗೆ ನನ್ನ ಭಾವನೆಗಳು ಸ್ಪಷ್ಟವಾಗಿಲ್ಲ. ನನಗೆ ಗೊತ್ತು ನಮ್ಮ ಮದುವೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾನೆಂದು ಪ್ರೀತಿಯ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ನೀನು ಪ್ರತಿ ಸರಿ ಲವ್ ಯು ಚಿನ್ನು ಅಂದಾಗಲೂ ನಾನು ಲವ್ ಯು ಟೂ ಕಣೋ ಗೌರು ಅಂತಿದ್ದೆ. ಕಾರಣ ನೀನು ಫ್ರೆಂಡ್ಸ್ನು ಪ್ರೀತಿ ಮಾಡಬಹುದು ಅಂತ ಹೇಳಿದ್ದು. ಅರ್ಥ ಮಾಡ್ಕೋ. ನೀನೊಂತರಹ, ಮನೆಯಲ್ಲೊಂತರಹ. ಇನ್ನು ಸಂಪತ್ 2-3 ತಿಂಗಳಲ್ಲೇ ಮದುವೆ ಅಂತಿದ್ದಾನೆ. ಈ ಎಲ್ಲದರಿಂದಲೂ ಹೊರಗೆ ಬರೋಕೆ ನನಗೆ ಯಾರೂ ಸಮಯ ಕೊಡ್ತಿಲ್ಲ. ಎಲ್ಲರೂ ನನ್ನ ಕಲ್ಲು ಅಂದ್ಕೊಂಡ್ರಾ? ನಾನೀಗ ಬದುಕಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡಿಲ್ಲ. ಸತ್ತೋಗೋಣ ಅನ್ನಿಸ್ತಾ ಇದೆ. ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಏನು ಕೇಳಬೇಡ. ಎಲ್ಲರೂ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಳಿತಳು. ಅಯ್ಯೋ ದೇವ್ರೇ, ಚಿನ್ನು ಅಳ್ಬೇಡ ಕಣೆ. ನೋಡು, ಅದಕ್ಕೆ ಹೇಳ್ತಿರೋದು ಟೈಮ್ ತಗೋ ಅಂತ. ಎಲ್ಲ ಸರಿ ಹೋಗುತ್ತೆ. ಆದರೆ ಅರ್ಜೆಂಟಲ್ಲಿ ಮದುವೆ ಮಾತ್ರ ಒಪ್ಕೋಬೇಡ ಕಣೆ, ಅಷ್ಟೇ. ಆದರೆ ಪವಿ ಸಮಾಧಾನ ಆಗಲಿಲ್ಲ. ನಾನೀಗ ಮನೆಗೆ ಹೋಗ್ತೀನಿ, ದೇವರು ಬರೆದ ಹಾಗೆ ಆಗುತ್ತೆ ಅಂತ ಅಳುತ್ತಾ ಹೊರಟು ಬಿಟ್ಟಳು. ಅವನು ತಮ್ಮ ಊರಿಗೆ ಮರಳಿ ಹೋದ. ಜೀವನದಲ್ಲಿ ತಿರುವುಗಳು ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತವೆ. ಪವಿ ಜೀವನ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಆಗಿದೆ. ಗಾಳಿ ಬೀಸುವ ದಿಕ್ಕಿನಲ್ಲಿ ಚಲಿಸಬೇಕಾಗಿದೆ. ಗೌರವ್ ತನ್ನ ಹಠ ಬಿಡುತ್ತಿಲ್ಲ. ಆದರೆ ಪವಿ ಮನೆಯಲ್ಲಿ ಮದುವೆಯ ನಿರ್ಧಾರ ಮಾಡಿಬಿಟ್ಟಿದ್ದರು. 1 ವಾರದಲ್ಲಿ ಎಂಗೇಜ್ಮೆಂಟ್, ಮುಂದೆ 2 ತಿಂಗಳಲ್ಲಿ ಮದುವೆ. ಇವಳ ಅಭಿಪ್ರಾಯ ಕೇಳದೆ ಎಲ್ಲರೂ ನಿರ್ಧರಿಸಿ ಆಗಿದೆ. ಆದರೆ ಸಂಪತ್ ಮಾತ್ರ ಇವಳ ಅಭಿಪ್ರಾಯಕ್ಕೆ ಕಾಯುತ್ತಿದ್ದ. ಆದರೆ ಇವಳು ಅವನನ್ನು ತಿರಸ್ಕರಿಸಲು ಕಾರಣವಾದರೂ ಏನೋ? ಎಂಗೇಜ್ಮೆಂಟ್ಗೆ ಇನ್ನೂ 2 ದಿನ. ಆದರೆ ಪವಿ ಗೌರವ್ಗೆ ಈ ವಿಷಯ ಹೇಳಲೇ ಇಲ್ಲ. ಅಂದು ಸಂಜೆ ಸಂಪತ್ ಪವಿಗೆ ಕಾಲ್ ಮಾಡಿದ. ಹಾಯ್ ಪವಿ, ನಾನು ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ನೀನು ಕಾಲ್ ಮಾಡಲಿಲ್ಲ, ಸೊ ನಾನೇ ಕಾಲ್ ಮಾಡಿದೆ. ಮನೆಯಲ್ಲಿ ಎಂಗೇಜ್ಮೆಂಟ್ ತಯಾರಿ ಜೋರಾಗಿ ನಡೀತಾ ಇದೆ. ಅಮ್ಮ ನಿಂಗೆ ಸೀರೆ ತರಬೇಕು ಅಂತಿದ್ರು. ನೀನು ಬರ್ತೀಯಾ ಸೆಲೆಕ್ಷನ್ಗೆ? ಇಷ್ಟಕ್ಕೂ ಇಷ್ಟು ದಿವಸ ಆದರೂ ನೀನು ನನ್ನ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ನೀನು ಮನಸ್ಸಿಂದ ನನ್ನ ಒಪ್ಪಿಕೊಂಡಿದ್ದೀಯಾ? ಏನು ಕೇಳಿದ್ರು ಬರೀ ಹ್ಞೂ ಹಾ ಅಂತೀಯಾ? ಏನಾದರೂ ಮಾತಾಡು ಪವಿ. ಸರಿ, ಸಂಜೆ ಮಾರ್ಕೆಟ್ಗೆ ಬಾ. ಶಾಪಿಂಗ್ನೂ ಆಗುತ್ತೆ, ಹಾಗೆ ಮಾತಾಡಿದ ಹಾಗೇನೂ ಆಗುತ್ತೆ. ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದ. ಸಂಪತ್ ತಾಯಿ ಹೇಳಿದ್ದಾರೆ ಅಂದರೆ ಪವಿ ಹೋಗೇಬೇಕಾಯಿತು. ಅವರು ಹೇಳಿದ್ದ ಟೈಮ್ಗೆ ಜಾಗಕ್ಕೆ ಹೋದ್ಲು. ಸಂಪತ್ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದ. ಫಸ್ಟ್ ಕಾಫಿ ಕುಡಿಯೋಣ, ಆಮೇಲೆ ಶಾಪಿಂಗ್ ಅಂದ. ಪವಿ ಸಂಪತ್ತಮ್ಮ ಬಂದಿರ್ತಾರೆ ಅಂದ್ಕೊಂಡಿದ್ಲು. ಆದರೆ ಸಂಪತ್ ಮಾತ್ರ ಬಂದಿದ್ದ.
ಅವಳಿಗೆ ಸ್ವಲ್ಪ ಭಯ ಆಯಿತು. ಕಾಫಿ ಶಾಪಲ್ಲಿ ಕುಳಿತು ಸಂಪತ್ ಕೇಳಿದ, ಪವಿ, ನೀನು ಯಾಕೆ ಈ ಮದುವೆಯಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ? ಬಲವಂತವಾಗಿ ಒಪ್ಪಿಕೊಂಡಿದ್ದೀಯಾ? ನಿಂಗೆ ಬೇರೆ ಯಾರಾದರೂ ಇಷ್ಟನಾ? ಹಾಗೇನಾದರೂ ಇದ್ರೆ ಹೇಳು. ಯಾಕೆ ಅಂದರೆ ಇವಾಗ ಅದೆಲ್ಲ ಕಾಮನ್. ಕೆಲವು ಲವ್ ಸ್ಟೋರೀಸ್ ಸಕ್ಸಸ್ ಆಗುತ್ತವೆ, ಕೆಲವು ಫೈಲೋರ್. ಟು ಫ್ರ್ಯಾಂಕ್, ನಂದು ಲವ್ ಫೈಲೋರ್. ನನಗೂ ಕಾಲೇಜ್ ಡೇಸಿಂದ ಗರ್ಲ್ ಫ್ರೆಂಡ್ ಇದ್ದಳೋ. ಇಬ್ಬರು ತುಂಬ ಇಷ್ಟಪಡ್ತಾ ಇದ್ವಿ. ಮದುವೆ ಆಗಬೇಕು ಅಂದ್ಕೊಂಡಿದ್ವಿ. ಆದರೆ ಅವರ ಮನೆಯಲ್ಲಿ ಒಪ್ಪಿಕೊಳ್ಳಲಿಲ್ಲ. ಯಾಕೆ ಅಂದರೆ ಆವಾಗ ನಾನು ಇನ್ನೂ ಲೈಫಲ್ಲಿ ಸೆಟಲ್ ಆಗಿರಲಿಲ್ಲ. ನನ್ನ ಹತ್ರ ಈ ಜಾಬ್, ಕಾರ್, ಮನೆ ಯಾವುದೂ ಇರಲಿಲ್ಲ. ಬೇರೆ ಹುಡುಗನ ಜೊತೆ ಅವಳ ಮದುವೆ ಮಾಡಿದ್ರು. ಆವಾಗ ತುಂಬ ಕಷ್ಟ ಆಯಿತು. ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ತಿತ್ತು. ಬಟ್ ನನ್ನ ಪೇರೆಂಟ್ಸ್ಗೋಸ್ಕರ ನಾನು ಬದುಕಿದೆ. ಆದರೆ ಇವಾಗ ನಾನು ಅದೆಲ್ಲ ಮರೆತಿದ್ದೀನಿ. ಅವಳು ಅವಳ ಲೈಫ್ನಲ್ಲಿ ಚೆನ್ನಾಗಿದ್ದಾಳೆ. ನಾನು ಮದುವೆ ಆಗೋ ಹುಡುಗಿನೇ ನನ್ನ ಜೀವನ ಅಂದ್ಕೊಂಡಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಯಾವ ಮುಚ್ಚುಮರೆ ಇರಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ಹೇಳಿ, ನೀನೇನಾದರೂ ಇದ್ದರೆ ಶೇರ್ ಮಾಡ್ಕೋ. ಹೇಳ್ದೇ ಇದ್ರೂ ಪರವಾಗಿಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಈಗ ನೀನು ನನ್ನವಳಾಗಿ ನನ್ನ ಜೊತೆ ಇದ್ದರೆ ಸಾಕು. ಸಂಪತ್ ಮಾತು ಕೇಳಿ ಪವಿ ತುಂಬ ಖುಷಿಪಟ್ಟಳು. ಇಷ್ಟು ಒಳ್ಳೆ ಹುಡುಗನಿಗೆ ನಾನು ಮೋಸ ಮಾಡಬಾರದು. ಆದರೆ ಗೌರವ್ ಮುದ್ದು ಒಳ್ಳೆಯವನೇ. ಆದರೂ ಭಾರವಾದ ಮನಸ್ಸಿನ ಮಧ್ಯ ಒಂದು ಸಣ್ಣ ಸಮಾಧಾನದ ನಗು ನಕ್ಕು. ಪವಿ, ಅಪ್ಪ ಒಪ್ಪಿದ್ದಾರೆ. ಅವನ ನಿರ್ಧಾರನೇ ನನ್ನ ನಿರ್ಧಾರ ಅಂತ ಸಾಂಕೇತಿಕವಾಗಿ ಒಪ್ಪಿಗೆ ಸೂಚಿಸಿದಳು. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋದರು. ಹಾಗೆ ಸಂಭ್ರಮದಿಂದ ಪವಿ ಎಂಗೇಜ್ಮೆಂಟ್ ಮುಗೀತು. ಆದರೆ ಪವಿ ಒಳಮನಸ್ಸು ಇನ್ನೂ ಏನೋ ಚುಚ್ಚುತ್ತಿತ್ತು. ಸಂಪತ್ ಫೋನ್ ಮಾಡಿದಾಗ ಗೌರವ್ ಬಂದು ಎದುರು ನಿಂತ ಹಾಗೆ. ಗೌರವ್ ಜೊತೆ ಮಾತಾಡುವಾಗ ಸಂಪತ್ ತೊಡಿಸಿದ ಉಂಗುರ ನೆನಪಾಗಿ ಹೀಗೆ ಎಲ್ಲವೂ ಗೊಂದಲಮಯ. ಗೌರವ್ಗೆ ಇದು ಯಾವುದೂ ತಿಳಿದೇ ಇಲ್ಲ. ಪವಿ ಗೌರವ್ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾಳ. ಗೌರವ್ಗೆ ಏನು ಹೇಳುವುದು? ಅವನನ್ನು ಹೇಗೆ ಸಮಾಧಾನ ಮಾಡೋದು? ಅವನಿಗೆ ಇದೆಲ್ಲ ಗೊತ್ತಾದರೆ ಸುಮ್ಮನೆ ಇರ್ತಾನಾ? ಪವಿ ಎಂಗೇಜ್ಮೆಂಟ್ ಆಗಿದೆ. ಮದುವೆಯ ಸಿದ್ಧತೆಗಳು ನಡೆದಿವೆ. ವೀಸಾ, ಪಾಸ್ಪೋರ್ಟ್ ಅಂತ ಓಡಾಟ ಬೇರೆ. ಗೌರವ್ ಜೊತೆ ಮಾತಾಡಲು ಆಗುತ್ತಿಲ್ಲ. ಅವನಿಗೆ ಆತಂಕ, ಅವಳು ತನ್ನಿಂದ ದೂರ ಆಗುತ್ತಿದ್ದಾಳೆ ಅಂತ. ಅವಳ ಫ್ರೆಂಡ್ಸ್ಗೆ ಎಲ್ಲ ಕಾಲ್ ಮಾಡಿ ಕೇಳತೊಡಗಿದ. ಕೊನೆಗೂ ಪವಿ ಮದುವೆಗೆ ಒಪ್ಪಿದ್ದು, ಎಂಗೇಜ್ಮೆಂಟ್ ಆಗಿದ್ದು ಗೊತ್ತಾಗಿತ್ತು. ಅವನ ಎದೆ ಒಡೆದೇ ಹೋಯಿತು. ಪವಿ ನನಗೆ ಕೊಟ್ಟ ಬೆಲೆ ಇಷ್ಟೇನಾ? ಅವಳು ನನಗೆ ಮೋಸ ಮಾಡುತ್ತಿದ್ದಾಳ? ಛೀಚೆ, ನನ್ನ ಪವಿ ಅಂಥವಳಲ್ಲ. ಅವಳು ತುಂಬ ಮುಗ್ಧೆ. ಆದರೆ ಅವಳ ಮದುವೆ ತಡೆಯುವುದು ಹೇಗೆ? ಗೌರವ್ ಕಂಡ ದೇವರಲ್ಲೇ ಮೊರೆ ಇಡಲು ಹತ್ತಿದ್ದ. ಊಟ, ನಿದ್ದೆ, ಕಾಲೇಜ್ ಯಾವುದರ ಕಡೆ ಗಮನ ಕೊಡದ ಹಾಗೆ ಆಗಿತ್ತು. ಆರೋಗ್ಯ ಹದಗೆಟ್ಟಿತ್ತು. ತುಂಬ ಸರಿ ಕಾಲ್, ಮೆಸೇಜ್ ಮಾಡಿದಾಗ ಆವಾಗ ಇವಾಗ ಒಂದು ರಿಪ್ಲೈ ಮಾಡ್ತಾ ಇದ್ದಾಳೆ ಪವಿ. ಮಾತಂತೂ ಅಪರೂಪವಾಯಿತು. ಪ್ಲೀಸ್ ಚಿನ್ನು, ನನ್ನ ಜೊತೆ ಮಾತಾಡೆ. ಐ ಲವ್ ಯು ಕಣೆ ಅಂದರೆ ಲವ್ ಯು ಟೂ ಕಣೋ ಅನ್ನಲು ಅವಳ ಮನಸ್ಸಾಕ್ಷಿ ಒಪ್ಪುತ್ತಿಲ್ಲ. ಎಷ್ಟು ದಿವಸದ ಸ್ನೇಹಿತನ ಪ್ರೀತಿ ಬೇರೆ ಇತ್ತು. ಈಗ ಭಾವನೆ ಬದಲಾಗಿದೆ. ಅವನು ನನ್ನನ್ನು ನೋಡುವ ದೃಷ್ಟಿ ಬದಲಾಗಿದೆ. ನನ್ನ ಜೀವನದಲ್ಲಿ ಇನ್ನೊಬ್ಬರು ಬಂದಿದ್ದಾರೆ. ನಾನೀಗ ಅವನಿಗೆ ಸಮಾಧಾನ ಮಾಡಲು ನಾಟಕೀಯವಾಗಿ ಮಾತಾಡಿದರೂ ಅದು ನಾನು ಗೌರವ್, ಸಂಪತ್ ಇಬ್ಬರಿಗೂ ಮೋಸ ಮಾಡಿದ ಹಾಗೆ ಆಗುತ್ತದೆ. ಎಲ್ಲದಕ್ಕೂ ಮೊದಲು ನನ್ನ ಆತ್ಮಸಾಕ್ಷಿಗೆ. ಅದಕ್ಕೆ ಗೌರವ್ನಿಂದ ದೂರವಾಗುತ್ತಿದ್ದಳು. ಆದರೆ ಪವಿ ನಡವಳಿಕೆ ಗೌರವ್ನನ್ನು ತುಂಬ ಕೆರಳಿಸುತ್ತಿತ್ತು. ಮದುವೆಯ ದಿನಗಳು ಸಮೀಪಿಸತೊಡಗಿದವು. ಪವಿ ಮನೆಯವರ ಭಾವನೆಗಳಿಗೆ ಸ್ಪಂದಿಸಲೇಬೇಕಿತ್ತು. ಸಂಭ್ರಮದಿಂದ ಎಲ್ಲ ತಯಾರಿಗಳು ನಡೆದವು. ಅಂತೂ ಮದುವೆಯ ದಿನ ಬಂದೇ ಬಿಟ್ಟಿತು. 2 ಡೇಸಿಂದ ಪವಿ ಮೊಬೈಲ್ ಸ್ವಿಚ್ ಆಫ್. ಗೌರವ್ ಸಹನೆ ಕಟ್ಟೆ ಹೊಡೆದಿತ್ತು. ಪವಿ ಫ್ರೆಂಡ್ಸ್ಗೆ ಎಲ್ಲ ಕಾಲ್ ಮಾಡಿ ಬೇಡಿಕೊಳ್ಳುತ್ತಿದ್ದ. ಹೇಗಾದರೂ ಮದುವೆ ನಿಲ್ಲಬೇಕು, ನನಗೆ ನನ್ನ ಪವಿ ಬೇಕು ಎಂದು. ಆದರೆ ಯಾವುದೂ ಬದಲಾಗಲಿಲ್ಲ. ಸಂಪತ್ ಪವಿಗೆ ತಾಳಿ ಕಟ್ಟಿದ. ಈ ಕಡೆ ನೋವು ತಡೆಯದೆ ಗೌರವ್ ಕೆಟ್ಟ ಚಟಕ್ಕೆ ದಾಸನಾದ. ಹೌದು, ಕುಡಿದ ಪವಿನ ಮರೆಯುವುದಕ್ಕೆ ಕುಡಿದ. ಆದರೆ ಆ ಅಮಲಿನಲ್ಲೂ ಪವಿ ಕಣ್ಣ ಮುಂದೆ ಬರತೊಡಗಿದಳು. ಜೀವದ ಗೆಳತಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪವಿನ ದ್ವೇಷಿಸಲು ಹತ್ತಿದ. ಅವಳ ಹೆಸರು ಕಿವಿಯಿಂದ ಕೇಳಿಸಿಕೊಳ್ಳದಷ್ಟು ದ್ವೇಷಿಸತೊಡಗಿದ. ಪೂರ್ತಿ ಹೆಣ್ಣು ಕುಲವನ್ನೇ ದ್ವೇಷಿಸತೊಡಗಿದ. ಹುಡುಗಿಯರು ಇರೋದೇ ಮೋಸ ಮಾಡೋಕೆ ಎಂಬ ಸಿದ್ಧಾಂತಗಳನ್ನು ಹೇಳತೊಡಗಿದ. ಸಂಪೂರ್ಣವಾಗಿ ಬದಲಾದ. ಮದುವೆ ಅದು ಇದು ಅಂತ ಬ್ಯುಸಿಯಾದ ಪವಿ ಮನಸ್ಸಲ್ಲಿ ನೋವಿತ್ತು. ಗೌರವ್ ವಿಷಯ ತಿಳಿಯಲು ಚಡಪಡಿಸುತ್ತಿದ್ದಳು. ಆದರೆ ನಮ್ಮ ಸಂಪ್ರದಾಯವೇ ಹಾಗೆ ಅಲ್ಲವೇ? ತಾಳಿ ಕಟ್ಟಿಸಿಕೊಂಡು ತನ್ನನ್ನು ತಾನು ಅರ್ಪಿಸಿಕೊಂಡ ಹೆಣ್ಣು ತನ್ನ ತನು ಮನ ಎಲ್ಲದರ ಮೇಲೆ ಅಧಿಕಾರವನ್ನು ಪ್ರೀತಿಯಿಂದಲೇ ತನ್ನ ಪತಿಗೆ ಒಪ್ಪಿಸಿರುತ್ತಾಳೆ.
ಹಳೆಯದನ್ನೆಲ್ಲ ಮರೆಯಲೇಬೇಕಾದ ಸ್ಥಿತಿ. ಆದರೂ ಒಂದು ಮೂಲೆಯಲ್ಲಿ ಇನ್ನೂ ಜೀವಂತವಾಗಿ ಇದ್ದ ಅವಳ ಗೆಳೆತನ ಗೌರವ್ಗೆ ಕಾಲ್ ಮಾಡುವಂತೆ ಮಾಡಿದ್ದು. ಭಯದಿಂದಲೇ ಕಾಲ್ ಮಾಡಿದಳು. ತುಂಬ ಸರಿ ಕಾಲ್ ಮಾಡಿದ ಮೇಲೆ ಗೌರವ್ ಪಿಕ್ ಮಾಡಿದ. ತುಂಬ ದಿವಸದ ಮೇಲೆ ಕೇಳಿದ ಗೆಳೆಯನ ಧ್ವನಿ ಅವಳಿಗೆ ಆನಂದ ಬಾಷ್ಪಗಳು ಉದುರಿದವು. ಅವನ ಮಾತಿನಲ್ಲಿ ಅವನ ಸ್ಥಿತಿ ಅರ್ಥವಾಯಿತು ಅವಳಿಗೆ. ಅಪರಾಧಿ ಮನೋಭಾವ ಕಾಡತೊಡಗಿತು. ನನ್ನನ್ನು ಕ್ಷಮಿಸಿಬಿಡು ಎಂದು ಗೋಗರೆದಳು. ಆದರೆ ಅವನು ಕಲ್ಲಾಗಿ ಬಿಟ್ಟಿದ್ದ. ಅವಳ ಬಗ್ಗೆ ದ್ವೇಷ, ಅಸಹ್ಯ ಭಾವನೆ ಮೂಡಿತ್ತು. ಕ್ಷಮಿಸೋದಿರಲಿ, ಅವಳ ಧ್ವನಿಯನ್ನು ಕೇಳಲು ಇಷ್ಟಪಡಲಿಲ್ಲ. ತುಂಬ ಕೆಟ್ಟ ಮಾತುಗಳಿಂದ ಅವಳನ್ನು ದೂರಿದ. ನಿನ್ನ ಅವಶ್ಯಕತೆಗೆ ನನ್ನನ್ನು ಬಳಸಿಕೊಂಡೆ. ಈಗ ಶ್ರೀಮಂತ ಹುಡುಗ ಸಿಕ್ಮೇಲೆ ನನ್ನ ದೂರ ಮಾಡಿದೆ. ನಿನ್ನಂಥ ಚೀಪ್ ಹುಡುಗಿ ನನ್ನ ಫ್ರೆಂಡ್ ಆಗಿದ್ಲು ಅನ್ನೋಕ್ಕೆ ನಾಚಿಕೆ ಆಗ್ತಾ ಇದೆ. ಇನ್ನೂ ಕೇಳೋಕೆ ಆಗದ ಮಾತೆಲ್ಲ ಆಡಿ ಅವಳನ್ನು ನೋವಿಸಿದ. ಆದರೆ ಅವಳು ಏನೂ ಮಾತನಾಡಲಿಲ್ಲ. ತಾನು ಮಾಡಿದ ತಪ್ಪಾದರೂ ಏನು ಎಂದು ತಿಳಿಯದೇ ಇದ್ದರೂ ಅವನಲ್ಲಿ ಕ್ಷಮೆ ಕೇಳುತ್ತಿದ್ದಳು. ಪವಿ ಸಂಸಾರ ಚೆನ್ನಾಗೇ ಸಾಗಿದೆ. ಅವಳು ಮರಳಿ ಇಂಡಿಯಾಗೆ ಬಂದು ಸೆಟಲ್ ಆಗಿದ್ದಾಳೆ. ತಂಗಿಯರ ಮದುವೆ ಮಾಡಿದ್ದಾಳೆ. ಅವಳ ತವರು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸಂಪತ್ ಸಂಪೂರ್ಣವಾಗಿ ವಹಿಸಿದ್ದಾನೆ. ಪವಿ ಮದುವೆಯಾಗಿ 4 ವರ್ಷಗಳಾಗಿವೆ. ಗೌರವ್ ಇನ್ನೂ ಮದುವೆ ಆಗಿಲ್ಲ. ಪವಿ ಒಂದು ಸಾರಿ ಗೌರವ್ ಜೊತೆ ಮಾತಾಡಬೇಕು. ಅವನಲ್ಲಿ ಕ್ಷಮೆ ಕೇಳಬೇಕು. ಅವನು ಒಂದು ಸಾರಿ ತನ್ನನ್ನು ಕ್ಷಮಿಸಿದ್ದಾನೆ ಎಂದು ಹೇಳಬೇಕು ಎಂದು ಇವತ್ತಿನವರೆಗೂ ಹಂಬಲಿಸುತ್ತಿದ್ದಾಳೆ. ಗೌರವ್ ಪವಿನ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾನೆ. ಇವತ್ತಿಗೂ ಅವಳ ನೆರಳು ಸೋಕಬಾರದು ಅನ್ನುವಷ್ಟು ಅವಳನ್ನು ದ್ವೇಷಿಸುತ್ತಿದ್ದಾನೆ. ಅವನ ದ್ವೇಷ, ಸ್ನೇಹ ಯಾವುದರಿಂದ ಅವಳಿಗೆ ಏನೂ ಆಗಬೇಕಾದದ್ದು ಇಲ್ಲ. ಆದರೆ ಅವಳ ಮನಸ್ಸಾಕ್ಷಿಗೆ ಆದ ನೋವು, ಅವಳ ಬಗ್ಗೆ ಮಾತನಾಡಿದ ಮಾತುಗಳು ಅವಳನ್ನು ಇನ್ನೂ ಚುಚ್ಚುತ್ತಿವೆ. ನಾನಂತ ಹುಡುಗಿ ಅಲ್ಲ. ನನ್ನ ತಾಯಿಯಷ್ಟು ನಿನ್ನನ್ನು ಪ್ರೀತಿಸಿದ್ದೆ ಕಣೋ ಗೌರವ್. ನಮ್ಮದು ಮಮತೆ, ಬಾಂಧವ್ಯ, ತಾಳಿ ಕಟ್ಟಿ ಒಂದಾಗುವ ಕಾಮ, ಪ್ರೇಮ ಯಾವುದೂ ಅಲ್ಲ ಎಂದು ಅವನಿಗೆ ಹೇಳಲು ಒದ್ದಾಡುತ್ತಿದ್ದಾಳೆ. ಗೌರವ್ ಹೀಗೆ ಇಷ್ಟೊಂದು ಬದಲಾದ ಎಂಬ ಪ್ರಶ್ನೆ, ಅಸಮಾಧಾನ ಅವಳಲ್ಲಿದೆ. ಎಷ್ಟು ದಿವಸ ಹೀರೋ ಇದ್ದ ಗೌರವ್ ಈಗ ಒಮ್ಮೆ ವಿಲನ್ ಆದ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಅವನು ಇವತ್ತಿಗೂ ಹೀರೋನೇ. ಅವನು ಪವಿನ ಬ್ಲಾಕ್ ಮಾಡಿದ್ದು ಅವಳ ಮಾತನ್ನು ಕೇಳಿಸಿಕೊಳ್ಳದ್ದಕ್ಕೆ ಕಾರಣ ಅವಳ ಮೇಲಿನ ದ್ವೇಷವಲ್ಲ. ಇವತ್ತಿಗೂ ಅಚಲವಾದ ಅವಳ ಮೇಲಿನ ಪ್ರೀತಿ. ಒಂದ್ಸಾರಿ ಅವಳನ್ನು ನೋಡಿದರೆ ಅವಳ ಮುಗ್ಧ ಮುಖ, ಆ ನಗು ಮತ್ತೆ ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಡುತ್ತದೆ. ಅವಳು ಹೇಗಿದ್ದೀಯ ಗೌರವ್ ಅಂತ ಒಂದು ಮಾತಂದ್ರೂ ಸಾಕು, ಅವನ ಮನಸ್ಸು ಅವನ ಹಿಡಿತವನ್ನು ಮೀರಿ ಲವ್ ಯು ಕಣೆ ಚಿನ್ನು ಅನ್ನುತ್ತದೆ. ಇದರಿಂದ ಅವಳ ಮನಸ್ಸು, ಭಾವನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ಸುಂದರವಾದ ಸಂಸಾರ ಅಲ್ಲೋಲ ಕಲ್ಲೋಲವಾಗಿ ಬಿಡಬಹುದು. ಅವಳ ಸ್ನೇಹಿತೆ ಹೇಳಿದ್ದಳು, ಮದುವೆಯಾದಾಗ ಪವಿ ಸಂಪತ್ನ ಮಾತು, ನಡವಳಿಕೆ, ಕಾಳಜಿ ಎಲ್ಲದರಲ್ಲೂ ಗೌರವ್ನ ಹುಡುಕುತ್ತಿದ್ದಳು. ತರಕಾರಿ ಕತ್ತರಿಸುವಾಗ ಬೆರಳು ಸ್ವಲ್ಪ ಗಾಯ ಆದಾಗ ಆಯಿಂಟ್ಮೆಂಟ್ ಹಚ್ಚಿಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಹೇಳಿದ ಸಂಪತ್ನಲ್ಲಿ ತನಗೆ ಸ್ವಲ್ಪ ನೋವಾದರೂ ಸಹಿಸದ ಗೌರವ್ನನ್ನು ಹುಡುಕುತ್ತಿದ್ದಳು. ಹೀಗೆ ಹಲವು ಬಾರಿ ಸಂಪತ್ನಲ್ಲಿ ಗೌರವ್ನನ್ನು ಹುಡುಕಿ ಕಣ್ಣೀರು ಇಡುತ್ತಿದ್ದಳು. ಅದಕ್ಕೆ ಗೌರವ್ ಅವಳ ಜೀವನದಿಂದ ಹೀರೋ ಆಗಿ ಅಲ್ಲ, ವಿಲನ್ ಆಗಿ ದೂರ ಆಗಬೇಕು ಎಂದು ನಿರ್ಧರಿಸಿದ್ದ. ಅವಳ ಮಟ್ಟಿಗೆ ಅವಳ ನಿರ್ಧಾರ ಸರಿ, ಅವನ ಮಟ್ಟಿಗೆ ಅವನು ಮಾಡಿದ್ದೇ ಸರಿ. ಇಲ್ಲಿ ಆಟವಾಡಿದ್ದು ವಿಧಿ. ಇವರಿಬ್ಬರ ಮನಸ್ಸಲ್ಲಿ ಇರೋದು ಸ್ನೇಹನೋ ಪ್ರೀತಿನೋ ಗೊತ್ತಿಲ್ಲ, ಆದರೆ ಭಾವನೆ ಅಂತೂ ಇನ್ನೂ ಜೀವಂತವಾಗಿದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.